ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಭಗವತ್ಪಾದ ಆದಿಶಂಕರಾಚಾರ್ಯ ಅದ್ವೈತ ವೇದಾಂತ ವೃತ್ತಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಶಂಕರಾಚಾರ್ಯರನ್ನು ಸ್ಮರಿಸುತ್ತಾ ನಾವು ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾವು ತತ್ವಬೋಧ ಅನ್ನುವ ಗ್ರಂಥವನ್ನ ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ಒಂದು ಮತ್ತು ಎರಡನೇ ವಿಡಿಯೋ ಆಗಿತ್ತು. ಇವತ್ತು ಮೂರನೇ ವಿಡಿಯೋದಿಂದ ನಾವು ನೋಡ್ಬೇಕಾಗತ್ತೆ. ರೀಕ್ಯಾಪ್ ಮಾಡಿಬಿಡೋಣ ಒಂದ್ಸತಿ. ಮೊದಲನೇ ವಿಡಿಯೋದಲ್ಲಿ ನಾವು ಇಷ್ಟು ಪ್ರಶ್ನೆಗಳನ್ನು ಹಾಕ್ಕೊಂಡಿದ್ವಿ. ತತ್ವಬೋಧ ಎಂದ್ರೇನು, ಮತ್ತೆ ಲೋಟ ಮಡಿಕೆ ಕುಡಿಕೆ ಅವೆಲ್ಲ ತೋರಿಸ್ಬಿಟ್ಟು ಅದರಲ್ಲಿರುವಂತಹ ತತ್ವ ಯಾವುದು ಅಂತ ನೋಡಿದ್ವಿ. ನಾವು ಇವಾಗ ಇಲ್ಲಿ ತತ್ವಬೋಧ ಅಂದ್ರೆ ನಿಜವಾಗ್ಲೂ ಯಾವುದರ ತತ್ವವನ್ನ ನಾವು ತಿಳಿದುಕೊಳ್ಬೇಕು, ಮತ್ತೆ ಅದನ್ನ ತಿಳ್ಕೊಳ್ಳೋದ್ರಿಂದ ನಮ್ಗಾಗುವಂತಹ ಪ್ರಯೋಜನ ಏನು ಅನ್ನೋದನ್ನ ನೋಡಿದ್ವಿ. ಈಗ ಇಲ್ಲೂ ಎರಡನೇ ವಿಡಿಯೋದಲ್ಲಿ ಅನೇಕ ಪ್ರಶ್ನೆಗಳನ್ನ ಹಾಕೊಂಡ್ವಿ. ಸಚ್ಚಿತ್ ಅಂದ್ರೆ ಏನು ಅನ್ನೋದನ್ನ ಸಹ ತಿಳ್ಕೊಂಡ್ವಿ. ಕೊನೆಯ ಪ್ರಶ್ನೆ, ತತ್ವಬೋಧ ಯಾವುದರ ವಿಚಾರವನ್ನ ತಿಳಿಸುತ್ತೆ ಅಂತಂದಾಗ ನಾನು ಯಾರು ಅನ್ನೋದರ ಬಗ್ಗೆ, ನಿಜವಾಗಿಯೂ ನನ್ನಲ್ಲಿರುವ ನಿಜವಾದ ಸತ್ ಅನ್ನುವುದು ಏನು, ಮತ್ತು ಈ ಪ್ರಪಂಚದಲ್ಲಿರುವಂತಹ ಸತ್ ಚಿತ್ ಅನ್ನುವುದು ಏನು ಅಂತ ತಿಳಿಸುವಂತಹದ್ದು ಈ ತತ್ವಬೋಧ. ತತ್ ಅಂದ್ರೆ ಸತ್ಯವಸ್ತು, ಯಾವಾಗಲೂ ಇರುವಂತಹದ್ದು, ಬದಲಾವಣೆಗೆ ಒಳಗಾಗದೇ ಇರುವಂತಹದ್ದು. ಬೋಧ ಅಂತಂದ್ರೆ ಅದರ ಬಗ್ಗೆ ಜ್ಞಾನ. ಈಗ ಮೂರನೇ ವಿಡಿಯೋದಲ್ಲಿ ಎಲ್ಲರೂ ತಯಾರಾಗಿ ಬಂದಿದ್ದೀರಾ ಅಂತ ಅನ್ಕೊಳ್ತೀನಿ. ಮೊದಲನೆಯ ಪ್ರಶ್ನೆಯನ್ನ ಲಕ್ಷ್ಮೀಜಿ ನೀವು ತಗೊಳ್ಳಿ. ತತ್ವಬೋಧ ಗ್ರಂಥದ ಅಧ್ಯಯನದಿಂದ ಏನು ಪ್ರಯೋಜನವಿದೆ ಅಂತ ಇದನ್ನ ಹೇಳ್ತೀರಾ? ಹಾಮ್ಮ, ಇದು ತತ್ವಬೋಧ ನಾವು ಇಷ್ಟ ದಿನ ಕ್ಲಾಸ್ನೊಳಗ್ ಕೇಳಿರೋದು. ಈಗ ನೀವು ಫಾರ್ ಎಕ್ಸಾಂಪಲ್ ಮಡಿಕೆ ಕುಡಿಕೆ ಅಂತಂದ್ ಹೇಳಿದ್ರಲ್ಲಮ್ಮ, ಅದ್ರೊಳಗೆ ಇದೆಲ್ಲ ಆಗಿರೋದು ಮಣ್ಣಿನಿಂದಾನ ರೀ. ಮಣ್ಣಿನಿಂದಾನ ಮಡಿಕೆ ಕುಡಿಕೆ ಅನ್ನೋದು ಬ್ಯಾರೆ ಬೇರೆ ರೂಪ ತಗೊಂತು ಅಷ್ಟ. ಈಗ ಮನುಷ್ಯ ಒಂದು ಸಣ್ಣ ಮಗು ಆಗ್ಲಿ, ಅಥವಾ ಒಂದ್ ಯೌವನ ಸ್ಥಿತಿಗ್ ಬರ್ಲಿ, ಅಥವಾ ಒಂದ್ ಮುದುಕ ಆಗ್ಲಿ, ಅಥವಾ ಒಂದ್ ಪುರುಷ ಆಗ್ಲಿ, ಅಥವಾ ಒಂದ್ ಹೆಣ್ಣಾಗ್ಲಿ, ಎಲ್ಲರೂ ಆತ್ಮ ಸ್ವರೂಪಿಗಳೇ ಅಂತಂದ್ ಹೇಳಿ ಯಾವಾಗ ನಾವು ನಾನ್ ಯಾರು ಅನ್ನೋದನ್ನ ಅರಿವು ತಗೊಂತೇವೋ ಅದು ತತ್ವಬೋಧ ಬೋಧಿಸ್ತೈತಿ ಅಂತಂದ್ ಹೇಳಿ ನನಗ್ ಹಂಗ ಅನಸ್ತು ಅಮ್ಮ. ಇದು ನಾ ಈ ಮನಸ್ಸಲ್ಲ, ಬುದ್ಧಿ ಅಲ್ಲ, ಇದು ಅಹಂಕಾರ, ಮನಬುದ್ಧಿ ಅಹಂಕಾರ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನೇ ಅಂತಂದ್ ಹೇಳಿ ಯಾವಾಗ ನನ್ನೊಳಗ್ ನಾನ್ ಅರಿವು ತಗೊಂತೇನೆ, ಅವಾಗ ಶಿವನ್ ರೂಪದೊಳಗ ಬರ್ತೇನ್ರಿ ನಾನು. ಬಾಹ್ಯ ನೋಟಕ್ ಇರ್ಬೋದ್ರಿ, ಇಲ್ಲ ಅಂತಂದ್ ಹೇಳಿಲ್ಲ. ಆದ್ರೂನು ನಾವು ಮನಸ್ನೊಳಗ್ ಯಾವಾಗ ನಾವೆಲ್ಲ ಒಂದ ಅಂತಂದ್ ಹೇಳಿ ಬರ್ತೇವೆ, ಅವಾಗ ಪ್ರೀತಿ, ವಿಶ್ವಾಸ, ನಂಬಿಕೆ ಅನ್ನೋದು ಆಟೋಮೆಟಿಕ್ ಆಗಿ ಚಾಲು ಎಲ್ಲಾ ಕಡೆಗೂ ಬರ್ತೈತ್ರಿ.
ಅವಾಗ ಅದ್ ಯಾವಾಗ್ ನಾವ್ ಪ್ರೀತಿ ವಿಶ್ವಾಸದಿಂದ ಎಲ್ಲಾ ಕಡೆಗೂ ನಡ್ಕೊಳಕ್ ನಿಂದಿರ್ತೇವೆ ಅವಾಗ ಎಲ್ಲಾರು ನಾವೆಲ್ಲಾ ಒಂದ ನಾನು ಅನ್ನೋದು ಆ ಯ- ಅಳಿಸ್ ಹೋಗ್ಬಿಡ್ತೈತ್ರಿ ಆ ಟೈಮ್ನೊಳಗ ಅಂತ ಹೇಳಿ ನನಗ್ ಹಂಗ ಅನಸ್ತು ಅಮ್ಮ. ಧನ್ಯವಾದ ರೀ. ಚೆನ್ನಾಗಿ ಹೇಳಿದಿರ. ಎಲ್ಲರೂ ಎಲ್ಲಾನು ಒಂದೇ ಅಂತ ಅಂದ್ಕೊಂಡಾಗ ಅಲ್ಲಿ ಭೇದ ಅನ್ನೋದು ಇರೋದೇ ಇಲ್ಲ. ಹಾಗಾಗಿ ನಮ್ಮಲ್ಲಿ ಹ್ಮ್ ಇನ್ನೊಬ್ಬರ ಬಗ್ಗೆ ದ್ವೇಷ ಪಡೋದಕ್ಕೆ ಅದರಲ್ಲಿ ಅರ್ಥನೇ ಇಲ್ಲ. ಎಲ್ಲವೂ ನಾನೇ ಹೌದು. ಆಗಿರುವಾಗ ದ್ವೇಷ ಅನ್ನೋದು ಎಲ್ಲಿ ಬರುತ್ತೆ? ಆವಾಗ ನನಗೆ ಶಾಂತಿ, ಸಮಾಧಾನ, ಸಂತೋಷ ಹೌದು. ಅನ್ನೋದು ಬರುತ್ತೆ. ಹಾ ಅದು ಆಟೋಮೆಟಿಕ್ ಚೆನ್ನಾಗಿ ಆಗಿ ಹೇಳಿದ್ದೀರ. ಆನಂದ ಅನ್ನೋದು ಚಾವಿನ ಹ್ಮ್ ಡೋರ್ ಓಪನ್ ಮಾಡಿ ನಮ್ಮನ್ನ ಬಿಟ್ಬಿಡ್ತೈತಿ ಅಮ್ಮ. ಅವಾಗ ನಮಗ ಹ್ಮ್ ಖುಷಿನ ಖುಷಿ ಎಲ್ಲಿದ್ರು ನೀವ್ ಹೆಂಗಾರ ಇರ್ರಿ ಆನಂದವಾಗೇ ಇರ್ತೇವ್ರಿ. ಈಗ ಫಾರ್ ಎಕ್ಸಾಂಪಲ್ ಇದ್ ಕ್ಲಾಸ್ ಇರ್ಬೋದ್ರಿ ಇವತ್ತ. ಇಲ್ಲ ನಮಗ ಪಿಕ್ಚರ್ ನೋಡಿದ್ರ ಆನಂದ ಸಿಗ್ತೈತಿ ಅಥವಾ ಹೊರಗಡೆ ಹೋದ್ರ ಆನಂದ ಸಿಗ್ತೈತಿ ಅಂತ ಹೇಳಿ ಇರೋರ್ಗೆ ನಾವು ಇದು ತತ್ವಬೋಧ ಕ್ಲಾಸ್ ನಿಂದಾನು ಆನಂದ ಐತಿ ಅಂತ ಹೇಳಿ ಅರಿವು ಪಡಿತಾ ಇದೇವಿ ಅಂತೇಳಿ ಹಂಗ ಅನ್ನಿಸ್ತು ಅಮ್ಮ. ಇನ್ನೊಂದು ಇದು ಈಗ ನೀವು ಅದೇ ಡೆಕ್ ಕಳ್ಸೋದ್ರಕ್ಕಿಂತ ಇವಾಗ ಈ ತರ ಆ, ಪ್ರಭು ಗುರುಜಿಯರ್ ಟಾಕ್ ಕಳ್ಸಿರಲ್ಲ ಅದು ಬಹಳ ಚೆನ್ನಾಗ್ ಅನಸ್ತೈತಿ ಅಮ್ಮ ಕಲಿಯಾಕ. ಥ್ಯಾಂಕ್ ಯು ಹ್ಮ್ ರೀ. ಅದೇ ನಾವು ಬೇರೆ ಬೇರೆ ಸಪ್ರೇಟ್ ಮಾಡಿ ಇಲ್ಲಿ ಬರೀ ಲಿಂಕ್ ಕಳಿಸೋ ಬದಲು ಅದೇ ಹೌದಮ್ಮ. ಇದನ್ನೇ ಬೇರೆ ಕಳಿಸಿದೀವಿ. ಅದು ಸುಲಭ ತಕ್ಕೊಳಕ್ಕೆ. ಅದೇ ಯಾವಾಗ ಹೌದಮ್ಮ. ಪ್ರತಿ ಸತಿ ಹಾಗೆ ಕಳಿಸ್ತೀವಿ ಬಿಡಿ. ಆವಾಗ ಆಗ್ಲಿ ಅಮ್ಮ ನಿಮ್ಗೆ ಡೆಫಿನೆಟ್ ಸುಲಭ ಆಗುತ್ತೆ. ಚೆನ್ನಾಗಾಗತ್ತಮ್ಮ ಹ್ಮ್. ಕಲಿಯಕ್ಕೆ. ಆ, ಥ್ಯಾಂಕ್ ಯು. ಹೌದು. ಆ, ಮತ್ತೆ ಇಲ್ಲಿ ಮುಖ್ಯ ಉದ್ದೇಶ ಏನು ಅಂದ್ರೆ ನಾವು ಆ, ಪೂರ್ತಿಯಾಗಿ ತಿಳ್ಕೊಳ್ಳೋದೇ ನಮ್ಮ ಉದ್ದೇಶ ಅಲ್ವಾ? ಅದಕ್ಕೆ ಆದಷ್ಟು ಹೇಗೆ ಅನುಕೂಲ ಮಾಡಿಕೊಡೋದು, ಹೇಗೆ ಸಾಧ್ಯ ಅನ್ನೋದನ್ನೇ ಯೋಚನೆ ಮಾಡಬೇಕಾಗತ್ತೆ. ಅದಕ್ಕೆ ಬೇರೆ ಬೇರೆಯಾಗಿನೂ ಕಳಿಸಿದ್ದು. ಬಹಳ ಸಂತೋಷ ಲಕ್ಷ್ಮೀಜಿ. ಆಮೇಲೆ ಮಡಕೆ ಕುಡ್ಕೆ ಇದೆಲ್ಲ ಹೇಳಿದ್ರೆ ಅದೆಲ್ಲ ಮಣ್ಣಿನಿಂದಾನೇ ಆಗಿದೆ. ಅದಕ್ಕೆ ಅದು ಮೂಲ ತತ್ವ ಏನು ಅಂತಂದ್ರೆ ಅಲ್ಲಿ ಮಡಕೆ ಕುಡಿಕೆ ಬೇರೆ ಬೇರೆ ಯಾಕೆ ಕಾಣಿಸಿದ್ರು ಅದು ಎಲ್ಲೂ ಮಾಡಲ್ಪಟ್ಟಿರೋದು ಮಣ್ಣಿನಿಂದಲೇ ಅಂತ. ಮಣ್ಣುನು ಹಾಗೇನೆ ನಾವು ಅದನ್ನು ಸಹ ನಾವು ಅನಲೈಸ್ ಮಾಡ್ತಾ ಹೋದಾಗ ಈ ಮಣ್ಣಲ್ಲೂ ಅನೇಕ ತತ್ವಗಳು ಸೇರ್ಕೊಂಡಿವೆ ಅಲ್ವಾ? ಅದು ಏನು ಮಿನರಲ್ಸ್ ಮತ್ತೆ ಬೇಕಾದಷ್ಟು ಎಲಿಮೆಂಟ್ಸ್ ಎಲ್ಲ ಇರುತ್ತವೆ. ನಾವೆಲ್ಲ ಕಲ್ತಿದ್ದೀವಲ್ಲ ಏನು ಎಲಿಮೆಂಟ್ಸ್ ಅಂದರೆ ಏನು ಅಂತಂದ್ಬಿಟ್ಟು ಹೈಸ್ಕೂಲಲ್ಲಂತೂ ಡೀಟೇಲ್ ಆಗೇ ಹೇಳ್ಕೊಟ್ಬಿಟ್ಟಿರ್ತಾರೆ. ಎಲಿಮೆಂಟ್ಸ್ ಅಂತಂದ್ಬಿಟ್ಟು ಅಂತ ಒಂದು ಎಲ್ಲ ಎಲಿಮೆಂಟ್ಸ್ ಬೇಕಾದಷ್ಟು ಸೇರಿ ಮಣ್ಣು ಅನ್ನೋದು ಆಗಿರುತ್ತೆ ಅಲ್ವಾ? ವಿಂಗಡಿಸಿದಾಗ ಆ ಎಲಿಮೆಂಟ್ಸ್ ಅಲ್ಲಿ ಏನಿದೆ? ಆಟಮ್ಸ್ ಇವೆ ಅಲ್ವಾ? ಮತ್ತೆ ಆ ಆಟಮ್ಸ್ನ ವಿಂಗಡಿಸಿದಾಗ ಇನ್ನೂ ಸೂಕ್ಷ್ಮವಾದಂತಹದ್ದು ಇರುತ್ತೆ. ಈಗ ವಿಜ್ಞಾನಿಗಳು ಸಾಕಷ್ಟು ಕಂಡುಹಿಡ್ದಿದ್ದಾರೆ. ಆದರೆ ಅದನ್ನು ಹಾಗೆ ನೋಡ್ತಾ 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 ಹೋದಾಗ ಅಲ್ಲಿ ಎಲ್ಲವೂ ಶಕ್ತಿಯಷ್ಟೇ ಇದೆ, ಎನರ್ಜಿ ಮಾತ್ರ ಇದೆ ಅನ್ನೋದನ್ನು ಸಹ ಕಂಡುಹಿಡ್ದಿದ್ದಾರೆ. ಆದರೆ ಅದನ್ನು ಯಾವುದನ್ನು ತೋರ್ಸಕ್ಕೆ ಸಾಧ್ಯವಾಗದೇ ಇರೋ ರೀತಿಯಲ್ಲಿ ಅದು ಇರೋದ್ರಿಂದ ನಾವು ಆ, ಅದನ್ನ ಕಾಣೋಕ್ಕೆ ಸಾಧ್ಯ ಇಲ್ಲ. ಇದಕ್ಕೆಲ್ಲದಕ್ಕೂ ಮೂಲಭೂತವಾಗಿರೋದು ಬ್ರಹ್ಮತತ್ವ. ಪರಬ್ರಹ್ಮನೇ ಮೂಲವಾಗಿರೋದು. ಆ ಪರಬ್ರಹ್ಮನನ್ನ ನಾವು ನಮ್ಮ ಇಂದ್ರಿಯಗಳಿಂದ ನೋಡೋದಕ್ಕೆ ಸಾಧ್ಯವಿಲ್ಲ. ಅದೇ ಹೀಗೆಲ್ಲ ಆಗಿ ಪ್ರಪಂಚವಾಗಿ ನಾನು ನೀವಾಗಿ ಪ್ರಪಂಚವಾಗಿ ಕಂಡುಕೊಂಡಾಗ ನಮಗೆ ಗೋಚರವಾಗ್ತಾ ಇದೆ. ಆ, ಇದರಲ್ಲಿ ನಾನು ಯಾವುದು ಮೂಲವಾದಂತಹದ್ದು ಮತ್ತೆ ಈ ಸುಮ್ಮನೆ ನನಗೆ ಕಾಣಿಸ್ತಾ ಇರೋದು ಯಾವುದು ಅನ್ನೋದನ್ನ ವಿಂಗಡಿಸಿ ನಾನು ತಿಳಿದುಕೊಳ್ಳೋದಕ್ಕೆ ಈ ತತ್ವಬೋಧ ಗ್ರಂಥ ಸಹಾಯಕವಾಗಿದೆ. ಇವಾಗ ಹೇಗೆ ಸಮುದ್ರದಲ್ಲಿ ನೀರೇ ಅಲೆಯಾಗಿ ಮತ್ತು ನೀರೇ ಆ, ಗುಳ್ಳೆಯಾಗಿ ನೀರೇ ನೊರೆಯಾಗಿ ಕಾಣಿಸ್ಕೊಳ್ಳುತ್ತೆ. ಆದರೆ ನನಗೆ ಕಾಣಿಸೋದೇನು ಅಲೆಗಳು, ನೊರೆ, ಗುಳ್ಳೆಗಳು ಮಾತ್ರ ಕಾಣಿಸುತ್ತೆ. ಅದು ಆ, ಭ್ರಮೆಯಲ್ಲಿ ಇದ್ದೀನಿ. ಈ ಪ್ರಪಂಚವೆಲ್ಲೂ ಎಲ್ಲವೂ ಹಾಗೆ ಈ ಅಲೆಯ ರೀತಿಯಲ್ಲಿ ಬಂದು ಹೋಗುವಂತಹದ್ದು. ನಾನು ಅದೇ ಸತ್ಯ ಅಂದ್ಬಿಟ್ಟು ಅನ್ಕೊಂಡಿದ್ದೀನಿ. ಇವೆಲ್ಲ ಕಾಲದ ಪರಿಮಿತಿಯಲ್ಲಿ ಇರುವಂತಹದ್ದು. ಕಾಲದ ಪರಿಮಿತಿಯನ್ನು ಮೀರಿ ಸದಾ ಇರುವಂತಹ ತತ್ವವನ್ನ ಇಲ್ಲಿ
ತೋರಿಸ್ಕೊಡ್ತಾ ಇರೋದು ತತ್ವಬೋಧ. ಇದರ ಆ, ಗ್ರಂಥದ ರಚನಾಕಾರರು ಕುಸುಮಾಜಿ, ನಿಮಗೆ ಹೆಲ್ತ್ ಚೆನ್ನಾಗಿದ್ರೆ ನೀವು ಅಟೆಂಪ್ಟ್ ಮಾಡ್ಬೋದು ಇದನ್ನ. ಆಗಲ್ಲಮ್ಮ, ನೋಡ್ತಾ ಇದ್ದಮ್ಮ. ಹೌದು, ಸರಿ, ಪರವಾಗಿಲ್ಲ. ತಿಂಡಿ ಸಾವಿತ್ರಿ. ತಿಂದಿದ್ದೆ, ತಿಂಡಿ ತಿಂದು ಸ್ವಲ್ಪ ಒಂದ್ 5 ನಿಮಿಷ ಸ್ವಲ್ಪ ಪರವಾಗಿಲ್ಲ, ಇವಾಗ ನೋಡು ಶುರುವಾಗ್ಬಿಟ್ಟು. ಕೇಳಿಸ್ಕೊಳ್ಳಿ ನೀವು. ಹಾ ಹಾ. ಸಾವಿತ್ರಿಜಿ, ನೀವು ಹೇಳ್ತೀರಾ ತತ್ವಬೋಧದ ಗ್ರಂಥದ ರಚನಾಕಾರರು ಯಾರು? ಇದನ್ನು ವೇದಾಂತ ಅಧ್ಯಯನದಲ್ಲಿ ಅಭ್ಯಾಸಕ್ಕೆ ಮೊದಲನೇ ಗ್ರಂಥವಾಗಿ ಏತಕ್ಕೆ ಆರಿಸಿಕೊಳ್ಳಲಾಗಿದೆ? ನಾನೊಂದ್ 2 ನಿಮಿಷ ಆಮೇಲೆ ಹೇಳ್ತೀನಿ. ಸರಿ, ಲಕ್ಷ್ಮೀಜಿ ನೀವೇ ಹೇಳ್ಬಿಡಿ. ಅವ್ರನ್ನ ಮುಂದಿನ 2 ಪ್ರಶ್ನೆಗಳು. ಕ್ವಶನ್ ಅಮ್ಮ. ತತ್ವಬೋಧದ ರಚನಾಕಾರರು ತತ್ವಬೋಧ ಯಾರು? ಗ್ರಂಥದ ರಚನಾಕಾರರು ಯಾರು? ಹಾ ಅಮ್ಮ. ಆಮ್, ಇದು ಶಂಕರಾಚಾರ್ಯರು ಅಂತಂದ್ ಹೇಳಿ ನನಗ ಗೊತ್ತಾತು ಅಮ್ಮ. ಇದು ಈ ರಚನಾಕಾರರು ಶಂಕರಾಚಾರ್ಯರ್ರಿ. ಇದನ್ನ ಯಾಕಂತಂದ್ ಹೇಳಿದ್ರ, ಯಾವಾಗ ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ ಅಂತಂದ್ ಹೇಳಿ ಪ್ರತಿಯೊಂದು ಕ್ಷಣದೊಳಗೂ ನಾವು ಅದು ಆ ಆಲೋಚನೆ ಒಳಗ ಇದ್ದಾಗ ನಮ್ಗ ಎಲ್ಲಾ ಕಡೆಗೂ ನಾವು ಪ್ರೀತಿ ಆನಂದನ ತೋರ್ಸಾಕ್ ನಿಂದಿರ್ತೈತಿ ಅಮ್ಮ. ಇದ್ರಿಂದ ನಮಗ ವಿವೇಕ ಚಾಲು ಆಗ್ತೈತ್ರಿ. ವಿವೇಕದಿಂದ ವೈರಾಗ್ಯ ಬರ್ತೈತಿ. ಆಮೇಲೆ ಸಾಧನೆಗಳು ಒಳಗ ಚಾಲು ಆಗ್ತೇವಿ ಅಂತಂದೇಳಿ ನಮ್ಗ್ ಧರ್ಮ ಹೇಳಿ ಹೇಳಿ ಅರಿವು ಹೇಳಿ ಲಕ್ಷ್ಮಿ. ಆಗ್ತೈತಲ್ಲ ಅಮ್ಮ. ಅದ್ರಿಂದ ಈ ಗ್ರಂಥನ್ ಮೊದಲ ಉಪಯೋಗಿಸ್ತಾರ ಅಂತಂದ್ ಹೇಳಿ ನನಗ್ ಹಂಗ ಅನ್ನಿಸ್ತು ಅಮ್ಮ. ಆಮೇಲೆ ಯಾವಾಗ್ಲೂನು ಗುರು ಅಂತಂದ್ ಹೇಳಿದ್ರ, ಈಗ ಶ್ರೀ ಗುರು ಶ್ರೀ ಶಂಕರಾಚಾರ್ಯರು ವಾಸುದೇವನಿಗೆ ಮೊದಲು ನಮಸ್ಕಾರ ಮಾಡ್ತಿದ್ರು. ಅದು ಮುಂದಿನ ಪ್ರಶ್ನೆ ಬರುತ್ತೆ ಬಿಡಿ. ಹಾ ಇದು ಇವಾಗ ಏನು ತತ್ವಬೋಧ ಅನ್ನೋದು, ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ? ಏನು ಇಂಟರ್ನೆಟ್ ಕನೆಕ್ಷನ್ ಅನ್ಸ್ಟೇಬಲ್ ಅಂತ ಬರ್ತಿದೆ. ಇಲ್ಲ ಅಮ್ಮ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ, ಸರಿ. ಹಾ. ತತ್ವಬೋಧ ಗ್ರಂಥದ ರಚನಾಕಾರರು ನಾವು ಆದಿಶಂಕರಾಚಾರ್ಯರು ಅಂತಂದ್ಬಿಟ್ಟು ಅನ್ಕೊಂಡು ನಾವು ಮುಂದುವರಿತಾ ಇದೀವಿ. ಆದರೆ ಕೆಲವಷ್ಟು ಕಾಂಟ್ರವರ್ಸಿಗಳಿದೆ. ಇದು ಬಹಳ ಹಿಂದಿನ ಗ್ರಂಥವಾಗಿರೋದ್ರಿಂದ ಆವಾಗೆಲ್ಲ ಗ್ರಂಥಕರ್ತರು ನಾನು ಅನ್ನೋದನ್ನ ಯಾರು ಕ್ಲೈಮ್ ಮಾಡ್ಕೊಳ್ತಾ ಇರಲಿಲ್ಲ. ಹಾಗಾಗಿ ಅವರಿಗೆ ಸರಿಯಾದ ಮಾಹಿತಿ ತಿಳಿದೇ ಇರೋದ್ರಿಂದಲೋ ಏನೋ ಗೊತ್ತಿಲ್ಲ, ಬೇರೆಯವರು ಇದು ಶಂಕರಾಚಾರ್ಯರೆಲ್ಲ ರಚನೆ ಮಾಡಿರೋದು ಅಂತಂದ್ಬಿಟ್ಟು ಹೇಳ್ತಾರೆ. ಅದೇ ಮುಂದಿನ ನಾವು ಶ್ಲೋಕಕ್ಕೆ ಹೋದಾಗ ಅಲ್ಲಿ ಒಂದಷ್ಟು ಕಾಂಟ್ರವರ್ಸಿ ಕಾಣೋದ್ರಿಂದ ಹಾಗೆ ಹೇಳ್ತಾರೆ. ಆದರೆ ನಮ್ಮ ಗುರೂಜಿಗಳು ಹೇಳಿರೋದ್ರ ಪ್ರಕಾರ ಮತ್ತೆ ಅನೇಕರು ಇದನ್ನ ರಿಸರ್ಚ್ ಮಾಡಿ ಇದು ಶಂಕರಾಚಾರ್ಯರ ರಚನೆನೇ ಅಂತ ಹೇಳಿರೋದ್ರಿಂದ ನಾವು ಶಂಕರಾಚಾರ್ಯರೇ ಅಂತಂದ್ಬಿಟ್ಟು ತೆಗೆದುಕೊಂಡು ನಾವು ಮುಂದುವರಿತಾ ಇದ್ದೀವಿ. ಇದು ಯಾತಕ್ಕೆ ಇದು ಬೇಸಿಕ್ ಗ್ರಂಥ, ಇದು ಪ್ರಕರಣ ಗ್ರಂಥ. ಇದನ್ನ ಕಲಿಯೋದ್ರಿಂದ ನಮಗೆ ಬೇರೆ ಆಧ್ಯಾತ್ಮ ಗ್ರಂಥಗಳನ್ನ ಕಲಿಯೋದಕ್ಕೆ ಬಹಳ ಸುಲಭ ಆಗುತ್ತೆ. ಭಗವದ್ಗೀತೆ ಆಗಿರಬಹುದು, ವೇದಾಂತ ಉಪನಿಷತ್ತುಗಳ ಅಲ್ಲಿ ಯಾವುದೇ ಒಂದು ಕಲಿಬೇಕಾದ್ರೂ ಈ ಗ್ರಂಥವನ್ನ ಕಲಿತು ಅದನ್ನ ನಾವು ಕಲಿಯಕ್ಕೆ ಮುಂದಾದ್ರೆ ನಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ಒಂದೇ ಸರ್ತಿ ನಾವು ವೇದಾಂತವನ್ನ ಕಲಿಯೋದಕ್ಕೆ ಹೋದ್ರೆ ನಮ್ಗೆ ಕಷ್ಟವಾಗುತ್ತೆ. ಯಾಕೆಂದ್ರೆ ಇವಾಗ ನರ್ಸರಿಯಿಂದ ಹೋದ್ರೆ ಸರಿಯಾಗಿ ಎಲ್ಲ ಗೊತ್ತಾಗತ್ತೆ. ಇಲ್ಲ ಎಲ್ಲ ತಿಳುವಳಿಕೆ ಇರೋರಾದ್ರೆ ಏನು 10th ಇಂದನೇ ಹೋದ್ರೂ PUCಗೆ ಜಾಯಿನ್ ಆದ್ರೂ ಪರವಾಗಿಲ್ಲ. ಆದರೆ ನಮ್ಮಂಥವ್ರಿಗೆ ಏನು ABCD ಇಂದ ಕಲಿಬೇಕಲ್ವಾ, ಇಂದ ಕಲಿಬೇಕಲ್ಲ, ಅದಕ್ಕೋಸ್ಕರ ಇಂಥದ್ದೆಲ್ಲನೂ ಕಲ್ತ್ಕೊಂಡು ನಾವು ಮುಂದುವರಿಬೇಕಾಗತ್ತೆ. ಸಾವಿತ್ರಿಜಿ,
ಇವಾಗ ಹೇಳಿ ನೀವು ಇದಕ್ಕೂ ಬಂದ್ಬಿಟ್ಟಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ತತ್ವಬೋಧವನ್ನು ಪ್ರಾರಂಭ ಮಾಡುವಾಗ ಹೇಳುವ ಶ್ಲೋಕ ಯಾವುದು ಅದನ್ನು ವಿವರಿಸಿ ಅಂತ ಇದರಲ್ಲಿ ಒಂದಷ್ಟು ವಿಂಗಡಣೆ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಶ್ಲೋಕ ಏನು ಅಂದರೆ ವಾಸುದೇವೇಂದ್ರ ಯೋಗೀಂದ್ರಂ ನತ್ವಾ ಜ್ಞಾನಪ್ರದಂ ಗುರುಂ ಮುಮುಕ್ಷೂಣಾಂ ಹಿತಾರ್ಥಾಯ ತತ್ವಬೋಧೋಭಿಧೀಯತೆ. ಇದೆ ಆ ಒಂದು ಶ್ಲೋಕ. ಮೊದಲು ಶಂಕರಾಚಾರ್ಯರು ತಮ್ಮ ಗುರುಗಳಿಗೆ ವಂದನೆಯನ್ನ ಅರ್ಪಿಸ್ತಾ ಇದ್ದಾರೆ. ನಾನು ಈ ಗ್ರಂಥವನ್ನ ಬರಿತಾ ಇದ್ದೀನಿ, ಅದು ಯಾತಕ್ಕೆ ಬರಿತಾ ಇದ್ದೀನಿ, ಅದರ ವಿಷಯ ಏನು ಎಲ್ಲವೂ ಇದರಲ್ಲಿ ಒಳಗೊಂಡಿದೆ. ಅದನ್ನ ನಾನು ಸಮರ್ಪಕವಾಗಿ ಬರೆದು ನಾನು ಮುಗಿಸೋದಕ್ಕೆ ನಿಮ್ಮ ಕೃಪೆ ಬೇಕು ಅಂತ ಅವರು ಗುರುಗಳನ್ನ ಬಹಳ ಭಕ್ತಿಪೂರ್ವಕವಾಗಿ ಕೇಳ್ಕೊಂಡಿದ್ದಾರೆ. ಇಲ್ಲಿ ನಾವು ಏನು ಮಾತಾಡಿದ್ವಿ ಅಲ್ಲ, ಕಾಂಟ್ರವರ್ಸಿ ಅನ್ನೋದು ಬಂದಿರೋದು ಇಲ್ಲಿ ವಾಸುದೇವೇಂದ್ರ ಯೋಗೀಂದ್ರಂ. ಇದನ್ನ ವಿವರಿಸ್ತೀರಾ ಲಕ್ಷ್ಮೀಜಿ? ಹಾ ಅಮ್ಮ, ಡೆಫಿನೆಟ್ ಆಗಿ ರೀ. ಇಲ್ಲೇ ಇವರು ಶ್ರೀ ಗುರು ಶಂಕರಾಚಾರ್ಯರು ವಾಸುದೇವರಿಗೆ ನಮಸ್ಕಾರ ಮಾಡ್ತಾರ. ಯಾಕಂತಂದ್ ಹೇಳಿ ಅವರು ಗುರು, ಅವರು ಗೋವಿಂದ ಗೋವಿಂದ ಅವ್ರ ಗುರು ಆದವ್ರು. ಆದ್ರ ವಾಸುದೇವಗ್ ಯಾಕೆ ನಮಸ್ಕಾರ ಮಾಡ್ತಾರ ಅಂತಂದ್ ಹೇಳಿದ್ರು, ವಾಸುದೇವಂಗ ಹಲವಾರು ನಾಮ ಅಮ್ಮ. ಗೋವಿಂದನು ಅಂತ ಕರೀತಾರ, ವಾಸುದೇವನು ಅಂತ ಕರೀತಾರ. ಆರ್ ವಾಸುದೇವ ಅಂತಂದ ಹೇಳಿ ಯಾಕೆ ಕರ್ದಾರಂದ್ರ, ನಮ್ ದೇಹದೊಳಗ್ ಯಾರು ಸತತವಾಗಿ ವಾಸ ಮಾಡ್ತಾರೋ ಅವ್ರನ್ನ ವಾಸುದೇಹ ಅಂತಂದ್ ಹೇಳಿ ಕರ್ದಾರ ಅಂತಂದ್ ಹೇಳಿ ಕೇಳ್ದೆ ಅಮ್ಮ. ಇಲ್ಲಿ ಶ್ರೀಕೃಷ್ಣನಿಗ್ ನಮಸ್ಕಾರ ಅಂತಂದ್ ಹೇಳ್ಯಾರ್ರಿ. ಈಶ್ವರ ಈಶ್ವರೋ ಗುರುರಾತ್ಮೇತಿ ಅಂತಂದ್ ಹೇಳಿ ಹೇಳ್ಯಾರಮ್ಮ. ಅಮ್ಮ ಗುರು ಈಶ್ವರ ಆತ್ಮ ಸ್ವರೂಪ ಅಂದ್ರ ನಮಗ ಯಾವಾಗ್ಲೂನು ನಾವು ಈಶ್ವರಂದ ಪೂಜೆ ಮಾಡಿದಾಗ ಆಟೋಮೆಟಿಕ್ ಆಗಿ ಗುರು ಸಿಕ್ತಾರ. ಗುರು ಅನ್ನೋರ್ ಸಿಕ್ಕಾದ್ಮೇಲೆ ನಮಗ ಆತ್ಮರೂಪ ದರ್ಶನ ಆಗೇ ಆಗ್ತೇತ್ರಿ. ಫಾರ್ ಎಕ್ಸಾಂಪಲ್ ಈಗ ಒಂದು ಹತ್ರ ನಾನ್ ಕ್ಲಾಸ್ ಮಾಡ್ತಿರೋದಂತಂದ್ ಹೇಳಿದ್ರ 3 ವರ್ಷ ಆತು ಅಮ್ಮ. 3 ವರ್ಷದೊಳಗ್ ಎಷ್ಟು ಖುಷಿ ಅಂತಂದ್ ಹೇಳಿದ್ರ ಅದೇನೋ ಅಂತಾರಲ್ಲ, ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯ ಅಂತಂದ್ ಹೇಳಿ ಅನ್ನಂಗ ಗುರು ಅನ್ನೋರು ಸಿಕ್ಕಾಗ ಗೊತ್ತಮ್ಮ. ಅವ್ರು ಅದ್ ಹೆಂಗ್ ನಡ್ಸ್ಕೊಂಡ್ ಹೋಗ್ತಾರ ಏನು ಅಂತಂದ್ ಹೇಳಿದ್ರ ಆಟೋಮೆಟಿಕ್ ಅವ್ರ ಪೂರಾ ನಮ್ ಜವಾಬ್ದಾರಿ ಅವ್ರು ತಗೊಂಡ್ಬಿಟ್ಟಿರ್ತಾರ್ರಿ. ನಾವ್ ಏನಿಲ್ಲ, ನಾವ್ ಆ ಹಾದಿಯೊಳಗ್ ಹೋಗ್ಬೇಕ ಅಷ್ಟರಿ. ಈಗ ಪ್ರಭು ಗುರುಜಿನ ಆಗಿರ್ಬೋದ್ ನೋಡ್ರಿ, ಎಷ್ಟೆಲ್ಲಾ ಟಾಕ್ಸ್, ಎಷ್ಟೆಲ್ಲಾ ಇದನ್ ಕಲಿಸ್ಕೊಟ್ಟು ನಮಗ್ ಪ್ರತಿ ಒಂದ್ ಕ್ಷಣದೊಳಗು ಈ ಕ್ಲಾಸ್ನೊಳಗ್ ಇರ್ಬೇಕು. ನಾವು ಎಷ್ಟ್ ಸತೆ ಟಾಕ್ಸ್ ಕೇಳಿದ್ರು ಮತ್ತು ಕೇಳ್ಬೇಕು, ಅರ್ಥ ಮಾಡ್ಕೋಬೇಕು. ಇದೆಲ್ಲ ಮತ್ತೊಂದು ಈಗ ನಮ್ಮ ಭಗವದ್ಗೀತಾ ಆತು, ಈಗ ತತ್ವಬೋಧ ಆತು, ಈಗ ಹತ್ರ ನಾವು ಎಲ್ಲಾ ಚಾಂಟಿಂಗ್ಸ್ ಎಲ್ಲಾ ಕಲಿತಾ ಇದೇವಿ. ಎಷ್ಟ್ ಖುಷಿ ಅನಸ್ತಾ ಐತಂತೆ ಈ ದಾರಿ ಒಳಗಿದ್ದಾಗ. ಅದು ಗುರು ಅನ್ನೋರ್ ಬಂದಾದ್ಮೇಲೆ ನಮಗ ಆತ್ಮರೂಪ ದರ್ಶನ ಆಗ್ತತಿ. ನಾನು ಅನ್ನೋದು ಅವಾಗ ಅರಿವಾಗ್ತತಿ. ಆತ್ಮ ಜ್ಞಾನ ಸಿಗ್ತೈತಿ ಅಂತಂದ್ ಹೇಳಿ ಮೊದಲ ಗುರುಗ್ ನಮಸ್ಕಾರ ಮಾಡ್ತಾರ ಅಂತಂದ್ ಹೇಳಿ ನಾನ್ ಕೇಳ್ದೆ ಅಮ್ಮ. ನನ್ ಜೀವನದೊಳಗು ಇದ್ ಖರೇನ ಆಗೇತ್ರಿ. ಗುರು ಅನ್ನೋರ್ ಬಂದಾದ್ಮೇಲೆ ಇಷ್ಟ ಆಶ್ಚರ್ಯ ಅಲ್ಲಮ್ಮ. ಅದು ಏನು ನನ್ನ ಕಡ್ಡಿ ಸತಿಗೂ ಎತ್ತದ್ ಬೇಡ, ಅಷ್ಟ ಸರಳ ಕೆಲ್ಸ ಆಗ್ತಾ ಐತಿ ಅಂತಂದ್ ಹೇಳಿ ನನ್ ಜೀವನಾನ ಹೇಳ್ಬೋದು. ಅಷ್ಟು ದೊಡ್ಡ ಎಕ್ಸಾಂಪಲ್ ಐತಿ ಅಮ್ಮ. ಥ್ಯಾಂಕ್ ಯು ರೀ. ಧನ್ಯವಾದಗಳು ಲಕ್ಷ್ಮೀಜಿ, ಚೆನ್ನಾಗಿ ಹೇಳಿದ್ರಿ. ವಾಸುದೇವೇಂದ್ರ ಅಂತ ಅಂದ್ರೆ ಇವಾಗ ಶ್ರೀಕೃಷ್ಣನನ್ನ ಕುರಿತಾಗಿಯೂ ಸಹ ಹೇಳಿದ ಹಾಗೆ ಆಯ್ತು. ವಸುದೇವ ಅಂತಂದ್ರೆ ಶ್ರೀಕೃಷ್ಣ, ವಸುದೇವನ ಮಗ. ಮತ್ತೆ ಈ ಗೋವಿಂದ ಭಗವತ್ಪಾದ ಅನ್ನೋರು ಈ ಶಂಕರಾಚಾರ್ಯರ ಗುರುಗಳು, ನಿಜವಾದ ಗುರುಗಳು ಅಂತ ನಾವು ಕೇಳಲ್ಪಟ್ಟಿದ್ದೀವಿ. ಆದರೆ ಇಲ್ಲಿ ವಾಸುದೇವೇಂದ್ರ ಯೋಗೀಂದ್ರ ಅಂತ ಹೇಳಿರೋದು, ವಾಸುದೇವ ಅಂದ್ರೂ ಗೋವಿಂದನೇ. ವಾಸುದೇವ, ಗೋವಿಂದ ಮತ್ತು ಕೃಷ್ಣ ಅಂತಂದ್ರೆ ಎಲ್ಲವೂ ಕೃಷ್ಣನ ಹೆಸರೇ. ಅದು ಕೃಷ್ಣನು ಅದ್ವೈತ ಸಿದ್ಧಾಂತದ ಪ್ರತಿಪಾದಕರೇ ಆಗಿದ್ದಾರೆ. ಮತ್ತೆ ಹಾಗಾಗಿ ಅವರು ಕೃಷ್ಣನಿಗೂ ಸಹ ತಮ್ಮ ಗುರುಗಳಾದ ಭಗವತ್ಪಾದರಿಗೂ ಎಲ್ಲವೂ ಸೇರಿಸಿ ಒಂದೇ ಸರ್ತಿ ವಾಸುದೇವೇಂದ್ರ ಯೋಗೀಂದ್ರಂ
ಆ, ಅಂತಂದ್ಬಿಟ್ಟು ಹೇಳಿದ್ದಾರೆ. ಯೋಗಿಗಳು ಅಂತಂದ್ರೆ ಶ್ರೀಕೃಷ್ಣನ್ ಆ, ಆ, ಯೋಗಿ ಅಂತಲೇ ತಾನೇ ನಾವು ಪರಿಗಣಿಸೋದು. ಹಾಗಾಗಿ ವಾಸುದೇವೇಂದ್ರ ಯೋಗೀಂದ್ರಂ ಅಂತ ಕರೆದಿದ್ದಾರೆ ಅಂತಂದ್ಬಿಟ್ಟು ನಾವು ಗುರುಗಳ ವಿಡಿಯೋದಲ್ಲಿ ಎಲ್ಲ ಕೇಳಿರೋದು. ಜ್ಞಾನಪ್ರದಂ ಅಂತ ಹೇಳ್ತಾರೆ ಸಾವಿತ್ರಿಜಿ. ಜ್ಞಾನಪ್ರದಂ ಅಂತಂದ್ರೆ ಅದ್ರ ಬಗ್ಗೆ ಕೆಲವು ಏನಾದರೂ ಹೇಳ್ತೀರಾ? ಕೇಳಿಸ್ತಾ ಇಲ್ಲ, ಅನ್ಮ್ಯೂಟ್ ಮಾಡಿ. ಮುಮುಕ್ಷೂನಾಮ್ ಅಂತಂದ್ರೆ ಯಾರು ಅಲ್ಲ, ಜ್ಞಾನಕ್ಕೋಸ್ಕರ ಮುಮುಕ್ಷುಣಾಮ್ ಒಂದು ಅಲ್ಲ, ಪ್ರಯತ್ನ ಜ್ಞಾನಪ್ರದಂ. ಪಡ್ ಮುಮುಕ್ಷುಣಾಮ್ ಇನ್ನು ಮುಂದೆ ಹೋಗೋಣ. ಇವಾಗ ಇನ್ನು ಜ್ಞಾನಪ್ರದಂ ಅಲ್ಲಿದ್ದೀವಿ. ಹಾ ಇದು ಜ್ಞಾನಪ್ರದಂ ಅಂದ್ರೆ ಜ್ಞಾನವನ್ನು ತಿಳ್ಕೊಂಡಿರ್ತಕ್ಕಂಥ ಗುರುಗಳು, ಅಷ್ಟೋತ್ರಿಯ ಬ್ರಹ್ಮನಿಷ್ಠರಾಗಿರ್ತಾರಲ್ವಾ ಅಂತ ಗುರುಗಳು. ಜ್ಞಾನವನ್ನ ವಾಸುದೇವ ಕೊಡುತ್ತಾ. ಅಂತಂದ್ರೆ ವಸುದೇವನ ಮಗ ವಾಸುದೇವ ಅಂತ 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 ಹೇಳ್ತಾರೆ. ಅದನ್ನ ವಿವರಿಸಿದ್ದಾಯ್ತು. ಯೋಗೀಂದ್ರಂ ಇದು ಶಂಕರಾಚಾರ್ಯರ ಜ್ಞಾನಪ್ರದಂ. ಗುರು. ಹಾ ಅದನ್ನು ವಾಸುದೇವೇಂದ್ರ ಯೋಗೀಂದ್ರಂ ಲಕ್ಷ್ಮೀಜಿ ಎಲ್ಲ ವಿವರಿಸಿ ಆಯ್ತು. ಇದು ಜ್ಞಾನಪ್ರದಮ. ಇವರು ಅದು ನೀವ್ ಹೇಳ್ತಾ ಇದ್ರಿ, ನಾನು ಇಲ್ಲೇ ಶಂಕರಾಚಾರ್ಯರು ಕೂತಿದ್ನಮ್ಮ ಅವಾಗ. ಶಂಕರಾಚಾರ್ಯರು ಅವರ ಗುರುಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಅವರು ಎಷ್ಟು ಭಕ್ತಿಪೂರ್ವಕವಾಗಿ ಹೇಳಿದ್ದಾರೆ. ಅವರನ್ನ ವಂದನೆ ಮಾಡ್ತಾ ಜ್ಞಾನಪ್ರದ, ಜ್ಞಾನವನ್ನು ಕೊಟ್ಟಿರುವಂತಹ ಗುರುಗಳಾದಂತಹವರು. ಗುರುಂ ಅನ್ನೋದಕ್ಕೆ ಇಲ್ಲಿ ಒಂದಷ್ಟು ನಾನು ಕಲೆಕ್ಟ್ ಮಾಡಿಕೊಂಡು ಬಂದಿದ್ದೀನಿ. ಇಷ್ಟು ನಿತ್ಯ ಶುದ್ಧಂ ನಿರಾಭಾಸಂ ನಿರಾಕಾರಂ ನಿರಂಜನಂ ನಿತ್ಯಬೋಧಂ ಚಿದಾನಂದಂ ಗುರುಂ ಬ್ರಹ್ಮ ನಮಾಮ್ಯಹಂ ಅಂತಂದ್ಬಿಟ್ಟು ಗುರುವಿನ ಮಹಿಮೆಯನ್ನು ಎಲ್ಲ ಜ್ಞಾನಿಗಳು ಗುರುವಿಗೆ ಬಹಳ ಎತ್ತರದ ಸ್ಥಾನವನ್ನು ಕೊಟ್ಟಿರ್ತಾರೆ. ಅಂತಹ ಗುರುಗಳಿಗೆ ಮತ್ತೆ ನತ್ವ ಅಂದರೆ ನಮಸ್ಕಾರವನ್ನ ಮಾಡ್ತೀನಿ, ಅಂದ್ರೆ ಬಹಳ ಭಕ್ತಿಪೂರ್ವಕವಾಗಿ ನಮಸ್ಕಾರವನ್ನ ಮಾಡ್ತೀನಿ. ಈ ಗ್ರಂಥವನ್ನ ನಾನು ಯಾತಕ್ ಬರೀತಾ ಇದ್ದೀನಿ ಅನ್ನೋದನ್ನ ಮುಮುಕ್ಷುಣಾಂ ಹಿತಾರ್ಥಾಯ ಅನ್ನೋದ್ರಲ್ಲಿ ಹೇಳಿದ್ದಾರೆ. ಇದನ್ನ ನೀವು ವಿವರಿಸಿ. ಮುಮುಕ್ಷುಣಾಂ ಹಿತಾರ್ಥಾಯ ಸಾವಿತ್ರಿಜಿ. ಅದೇ ಮೋಕ್ಷಕ್ಕಾಗಿ ಯಾರು ತಪ್ಪಿಸ್ತಾ ಇರ್ತಾರೋ, ಆ ಜ್ಞಾನ ಬೇಕು ಅಂತ ಯಾರು ತಪ್ಪಿಸ್ತಾ ಇರ್ತಾರೋ ಅಂತವರಿಗೆ ಈ ತತ್ವಬೋಧ ಸಹಾಯವಾಗಿರತ್ತೆ ಅಂತ ಹೇಳ್ತಾ ಇದ್ದಾರೆ ಶಂಕರಾಚಾರ್ಯರು. ಅಂತ ಮುಮುಕ್ಷುಗಳಿಗೆ ಸಿಗುತ್ತೆ ಅಂತ ಆ ಒಂದು ಜ್ಞಾನನ ಪಡ್ಕೊಂತಾರೆ ಅವರು, ಆ ಮುಮುಕ್ಷುಗಳಾಗಿರ್ತಕ್ಕಂಥವ್ರು. ಮುಮುಕ್ಷುಗಳು ಅಂತಂದ್ರೆ ಮುಮುಕ್ಷುಗಳು ಅಂತಂದ್ರೆ ಯಾರು? ಜ್ಞಾನ ಬೇಕು ಅಂತ ಆ ಜ್ಞಾನದಲ್ಲೇ ಆ ಜ್ಞಾನದ ಕಡೆಗೆ ಹೋಗ್ತಾ ಮುಕ್ತಿ ಇರ್ತಾರಲ್ವಾ, ಬೇಕು, ಮುಕ್ತಿಗೋಸ್ಕರ ಅವರು ಮುಮುಕ್ಷು ಅಂತಂದ್ರೆ. ಮುಮುಕ್ಷು, ಮುಕ್ತಿ ಇವಾಗ ಬೇಕು ಅವ್ರಿಗೆ ಅನ್ನುವಂಥವ್ರು ಸಾಧನ ಮುಮುಕ್ಷುಗಳು. ಚತುಷ್ಟಯ ಎಲ್ಲ ಬಂದಾದ್ಮೇಲೆ ಒಂದು ಒಳ್ಳೆ ಗುರು, ಒಂದು ಜ್ಞಾನ, ಆ ವಿದ್ಯೆನ್ ತಿಳ್ಕೋಬೇಕಾದ್ರೆ, ತತ್ವನ್ ತಿಳ್ಕೋಬೇಕಾದ್ರೆ ಆ ಆ ಒಂದು ಮುಮುಕ್ಷವಾಗಿರ್ತಾರೆ ಅವರು, ಜ್ಞಾನ ಮುಮುಕ್ಷತ್ವ ತಿಳ್ಕೋಬೇಕು ಅಂತ. ಅದೇ ಅಂತ ಮೋಕ್ಷಕ್ಕಾಗಿ ಅವರಿಗೆ ಈ ಹಾತೊರಿತಾ ತತ್ವಬೋಧ ಇರೋರು. ಒಳ್ಳೇದಾಗ್ಲಿ, ಮುಂದೆ ಹೋಗ್ ನಿಮ್ ಮಾತು ಕಟ್ಟಾಗಿ ಹೋಗ್ತಾ ಇದೆ, ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಹೇಳಿ ಇವಾಗ. ನಾನ್ ಮಾತಾಡೋದು ಕೇಳಿಸ್ತಾ ಇಲ್ವಾ? ಕೇಳಿಸ್ತಿದ್ಯಾ? ನೀವ್ ಹೇಳಿ ಅಮ್ಮ. ಮುಮುಕ್ಷುಗಳು ಈಗ ಅಂದ್ರೆ ಬ್ರೇಕ್ ಆಗ್ತಾ ಇತ್ತು, ಯಾರು? ಇವಾಗ ಸರಿಯಾಗಿ ಕೇಳಿಸ್ತಾ ಇದೆ, ಹೇಳಿ.
ಮುಮುಕ್ಷುಗಳು ಅಂದ್ರೆ ಯಾರು ಮೋಕ್ಷವನ್ನ ಬಯಸಿ ಹುಡುಕ್ತಾ ಇರ್ತಾರೋ ಅಂಥವರು ಮುಮುಕ್ಷುಗಳು. ಅವರಿಗೋಸ್ಕರ ನಾನು ಈ ತತ್ವಬೋಧ ಅನ್ನೋದನ್ನ ಈ ಗ್ರಂಥವನ್ನ ಬರಿತಾ ಇದ್ದೀನಿ. ಇಲ್ಲಿ ವಿಷಯ ಏನು? ತತ್ವಬೋಧ, ಸತ್ಯವನ್ನ ಸತ್ಯದ ಬಗ್ಗೆ ಜ್ಞಾನವನ್ನ ಹೇಳುವಂತಹದ್ದು. ಈ ಅದು ತತ್ವಬೋಧ ವಿಷಯವೂ ಹೌದು ಮತ್ತು ಆ ಗ್ರಂಥದ ಹೆಸರು ಹೌದು, ತತ್ವಬೋಧ ಅನ್ನೋದು. ಅದರಲ್ಲಿ ತತ್ವಬೋಧ ಆದರೆ ಆ ಗ್ರಂಥದಲ್ಲಿ ಇರುವಂತಹ ವಿಷಯವೂ ಇದೆ. ಇದು ಎಲ್ಲವನ್ನು ಸೇರಿಸಿ ಸಮಗ್ರವಾಗಿ ಒಂದೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಅದು ಶಂಕರಾಚಾರ್ಯರ ವೈಶಿಷ್ಟ್ಯತೆ. ಗುರುವಿನ ಮಹಿಮೆ ಹೀಗೆ ಒಂದ್ ಸ್ವಲ್ಪ ನೋಡ್ಕೊಂಡು ಹೋಗೋಣ. ಮುಂದೆ ಇದೆಲ್ಲ ವಿವರವಾಗಿ ನಾವು ಮುಂದಿನ ತರಗತಿಗಳಲ್ಲಿ ನೋಡ್ತಾ ಇರ್ತೀವಿ. ಗುರು ಅಂತಂದ್ರೆ ಏನು? ಗುರು ಆತ್ಮ ಇತಿ ಅಂದ್ರೆ ಗುರು ಮತ್ತೆ ಆತ್ಮ ಮತ್ತೆ ಈಶ್ವರ. ಲಕ್ಷ್ಮೀಜಿ ಹೇಳಿದ್ರು ಅವ್ ಮೂರನ್ನು ಒಂದೇನೆ, ಅವ್ ಮೂರನ್ನು ಒಂದೇ ಅಂತ ಅಂದಾಗ ಅದು ಏನು? ಪರಬ್ರಹ್ಮ ವಸ್ತುವೇ ಗುರುವಾಗಿ ಇಲ್ಲಿ ನಮಗೆ ತತ್ವಬೋಧವನ್ನ ಹೇಳ್ತಾ ಇದೆ. ಅಂದ್ರೆ ಅವಾಗ ಆ ಪರಬ್ರಹ್ಮ ವಸ್ತುವಿನ ಒಂದು ಲಕ್ಷಣಗಳನ್ನ ಇಲ್ಲಿ ಹೇಳ್ತಾ ಇದೆ. ನಿತ್ಯ ಶುದ್ಧ, ನಿತ್ಯ ಶುದ್ಧಂ. ನಿತ್ಯ ಅಂತಂದ್ರೆ ಅದು ಕಾಲದ ಮಿತಿ ಇಲ್ಲದೆ ಇರುವಂತಹದ್ದು, ನಿತ್ಯ ಯಾವಾಗಲೂ ಇರುವಂತಹದ್ದು. ಶುದ್ಧಂ ಅಂತಂದ್ರೆ ಯಾವ ಕಲಬೆರಕೆಯೂ ಇಲ್ಲದೆ ಇರುವಂತಹದ್ದು. ನಿರಾಭಾಸಂ ಅಂತಂದ್ರೆ ಇವಾಗ ಇದ್ದು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮರೆಯಾಗುವಂತಹದ್ದಲ್ಲ. ಅದು ಯಾವಾಗ ಆಭಾಸ ಇಲ್ಲವೋ, ಅದು ಭ್ರಮೆಗೆ ಒಳಪಡದೆ ಇರುವಂತಹದ್ದು ಅಂಥದ್ದು ನಿರಾಭಾಸಂ. ನಿರಾಕಾರಂ, ಆಕಾರವೂ ಇಲ್ಲ ಈ ಪರಬ್ರಹ್ಮ ವಸ್ತುವಿಗೆ. ಮತ್ತೆ ಗುರು ಏನು? ಆ ಒಂದು ಅರಿವು ಅನ್ನೋದೇ ಗುರು. ಅದಕ್ಕೆ ನಿರಾಕಾರ, ಅದು ನಿರಂಜನ. ನಿರಂಜನ ಅಂತಂದ್ರೆ ಯಾವ ಕಲೆಗಳು ಇಲ್ಲದೆ ಇರುವಂತಹದ್ದು. ನಿತ್ಯ ಬೋಧಂ, ನಮಗೆ ಯಾವಾಗ್ಲೂ ನಮ್ಮ ಅರಿವಿಗೆ ಬರ್ತಾ ಇದೆ. ಮತ್ತೆ ಅದರ ಅರಿವಿನಲ್ಲೇ ನಾವು ಇತರ ಎಲ್ಲ ವಸ್ತುಗಳನ್ನು ಸಹ ಅರ್ಥಕೊಳ್ಳೋದಕ್ಕೆ ಸಾಧ್ಯ ಇರೋದು. ಅದು ಗುರುತತ್ವ. ಚಿದಾನಂದಂ ಅಂದ್ರೆ ನನ್ನ ಸಚ್ಚಿತ್ ಆನಂದ ಅನ್ನೋದನ್ನ ನಾವು ನೋಡಿದ್ವಿ. ಹಾಗೆ ಚಿತ್ ಅಂದ್ರೆ ನನ್ನ ಅರಿವು ಮತ್ತು ಆನಂದ, ಅದು ಗುರು ಪರಬ್ರಹ್ಮ. ನಮಾಮ್ಯಹಂ ಅಂತ ಗುರುವಿಗೆ ನಾನು ನಮಸ್ಕಾರ ಮಾಡ್ತೀನಿ. ಇಲ್ಲಿ ತತ್ವ ಬೋಧೋಭಿಧೀಯತೆ ಅದನ್ನ ನಾನು ಇಲ್ಲಿ ಹೇಳಕ್ ಹೊರಟಿದ್ದೀನಿ. ಅದು ನಿರ್ವಿಘ್ನವಾಗಿ ನೆರವೇರಲಿ, ಅದು ಸದಾಕಾಲವೂ ಎಲ್ರಿಗೂ ಉಪಯೋಗಕ್ಕೆ ಬರಲಿ ಅಂತ ಬಿಟ್ಟು. ಹಾಗಾಗಿ ಗುರುಜಿ ಹೇಳಿರೋ ಹಾಗೆ ಅದು 8ನೇ ಶತಮಾನದಲ್ಲಿ ಬರೆದಿದ್ರು. ನಾವು ಈಗಲೂ ಸಹ ಭಕ್ತಿಪೂರ್ವಕವಾಗಿ ಅದನ್ನ ಕಲಿತು ನಾವು ಮುಂದಿನ ಹೆಜ್ಜೆಯನ್ನ ತೆಗೆದುಕೊಳ್ಳೋಣ ಅಂತ ನಿರ್ಧಾರ ಮಾಡಿದೀವಿ. ಈಗ 5ನೇ ವಿಡಿಯೋ. ಮುಂದಿನ ಶ್ಲೋಕ ಹೀಗಿದೆ. ಸಾಧನ ಚತುಷ್ಟಯ ಸಂಪನ್ನಾಧಿಕಾರಿಣಾಂ ಮೋಕ್ಷ ಸಾಧನ ಭೂತಂ ತತ್ವ ವಿವೇಕ ಪ್ರಕಾರಂ ವಕ್ಷ್ಯಾಮಹ. ಇದರ ಅರ್ಥ ಹೇಗಿದೆ? ಸಾಧನ ಚತುಷ್ಟಯಗಳಿಂದ ಕೂಡಿರುವ ಅಧಿಕಾರಿಗಳ ಸಲುವಾಗಿ ಮೋಕ್ಷಕ್ಕೆ ಸಾಧನ ರೂಪವಾಗಿರುವ ತತ್ವ ವಿವೇಕ ಪ್ರಕಾರವನ್ನು ತಿಳಿ ಹೇಳುತ್ತೇನೆ ಅನ್ನೋದು ಈ ಒಂದು ಶ್ಲೋಕದ ಅರ್ಥ. ಇದನ್ನ 5ನೇ ವಿಡಿಯೋದಲ್ಲಿ ವಿವರಿಸಲಾಗಿದೆ. ಗುರುಜಿಗಳು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಸಾಧನ ಚತುಷ್ಟಯಗಳು ಯಾರ? ಲಕ್ಷ್ಮೀಜಿ ನಿಮಗೆ ಸಾಧನ ಚತುಷ್ಟಯಗಳು ಅಂದ್ರೆ ಯಾವುವು?
ಇದು ಧರ್ಮ ಅರ್ಥ ಕಾಮ ಮೋಕ್ಷ ಅಂತಂದ್ ಹೇಳೋದು ಪುರುಷಾರ್ಥಗಳ ಸಾಧನ ಚತುಷ್ಟಯಗಳು ಅಂತ ಹೇಳಿ ನನಗ್ ಹಂಗ ಅನಸ್ತು ಅಮ್ಮ. ಕರೆಕ್ಟ್ ಅನ್ರಿ? ಇಲ್ಲ, ಅದು ಪುರುಷಾರ್ಥಗಳು. ಸಾಧನ ಚತುಷ್ಟಯಗಳು ಅಂತಂದ್ರೆ ವಿವೇಕ, ವೈರಾಗ್ಯ, ಷಟ್ ಸಂಪತ್ತಿ ಮತ್ತು ಮುಮುಕ್ಷತ್ವ. ಇವು 4 ಸಾಧನ ಚತುಷ್ಟಯಗಳು. ಷಟ್ ಸಂಪತ್ತಿಯಲ್ಲಿ 6 ಇದೆ: ಶಮ, ದಮ, ತಿತಿಕ್ಷ, ಉಪರತಿ, ಶ್ರದ್ಧಾ ಮತ್ತು ಸಮಾಧಾನ ಅಂತ. ಅವೆಲ್ಲ ಸವಿವರವಾಗಿ ನಾವು ಮುಂದಿನ ತರಗತಿಗಳಲ್ಲಿ ನೋಡೋಣ. ಈಗ ಸಾಧನ ಚತುಷ್ಟಯ ಅಂದ್ರೆ 4 ಅರ್ಹತೆಗಳು ಇರಬೇಕು. ಏನು? ವಿವೇಕ, ವೈರಾಗ್ಯ, ಷಟ್ ಸಂಪತ್ತಿ ಮತ್ತು ಮುಮುಕ್ಷತ್ವ. ಆ ಸಂಪತ್ತು ಇರಬೇಕು, ಸಂಪನ್ನರಾಗಿರ್ಬೇಕು, ಸಾಧನ ಚತುಷ್ಟಯ ಸಂಪನ್ನರಾಗಿರ್ಬೇಕು. ಅಂತಹವರು ಏನು ಅಧಿಕಾರಿಣಾಂ, ಈ ತತ್ವಬೋಧವನ್ನು ಕಲಿಯೋದಕ್ಕೆ ಅಧಿಕಾರಿಗಳಾಗಿರ್ತಾರೆ. ಇಲ್ಲ ಅಂತಂದ್ರೆ ತತ್ವಬೋಧವನ್ನ ಕಲಿಯೋದಕ್ಕೆ ಕಷ್ಟ ಆಗತ್ತೆ. ಅದನ್ನೆಲ್ಲ ಸಂಪಾದನೆ ಮಾಡ್ಕೊಂಡ್ಮೇಲೆ ತತ್ವಬೋಧವನ್ನ ಕಲಿಬೇಕಾಗತ್ತೆ. ನನ್ಗಾಗಲ್ಲಪ್ಪ ಅಂತಂದ್ಬಿಟ್ಟು ಅನ್ಕೊಳ್ಳೋ ಹಾಗಿಲ್ಲ. ಯಾವುದನ್ನ ಗಳಿಸಬಹುದು ಅಂತದನ್ನ ಗಳಿಸಬಹುದು ಅಲ್ವಾ? ಆದ್ರಿಂದ ಯಾರು ಏನು ಯೋಚನೆ ಮಾಡೋ ಹಾಗಿಲ್ಲ. ನಾವು ಮುಂದುವರಿತಾ ಹೋಗೋಣ. ಮೋಕ್ಷ ಎಂದರೇನು ಸಾವಿತ್ರಿಜಿ? ಮೋಕ್ಷ ಅಂದ್ರೆ ನಾನು ಶಿವ ಸ್ವರೂಪಿ, ನಾನು ಶಾಂತ ಸ್ವರೂಪಿ ಅಂತ ತಿಳ್ಕೊಳ್ಳೋದೇ ಮೋಕ್ಷ ಅಂತ. ನಾನು ಬಂಧನದಲ್ಲಿದ್ದೀನಿ ಯಾಕೆಂದ್ರೆ ನಮ್ಗೆ ಅಂತ ಯೋಚನೆ ಮಾಡ್ತಾ ಇರ್ತೀನಿ. ಬೇರೆ ಬೇರೆ ಅಂತಿರತ್ತಲ್ವಾ. ಏನು? ನಾನು ಬಂಧನದಲ್ಲಿದ್ದೀನಿ ಅಂತಂದ್ಬಿಟ್ಟು ಅನ್ಕೊಂಡಿದ್ದೀನಿ. ಇನ್ನೊಂದ್ಸಲ ಯಾತಕ್ಕೆ ಹೇಳಿ. ಅಂದ್ರೆ ನಾನು ಸೀಮಿತತೆಯ ಒಂದು ಪರಿಮಿತಿಯಲ್ಲಿ ಇರೋದ್ರಿಂದ ನಾನು ಬಂಧನಕ್ಕೊಳಗಾಗಿದ್ದೀನಿ ಅಂತ ಅನ್ಕೊಳ್ತೀನಿ. ನಾನು ಅಸೀಮ ಅಂತ ಯಾವಾಗ ನನಗೆ ಗೊತ್ತಾಗುತ್ತೋ ಅವಾಗ ನನಗೆ ಮೋಕ್ಷದ ಅರಿವು ಆಗತ್ತೆ. ವೀಣಾಜಿ, ಹರಿ ಓಂ. ಮುಂದಿನ ಪ್ರಶ್ನೆಯನ್ನು ಅಟೆಂಪ್ಟ್ ಮಾಡ್ತೀರಾ? ಆತ್ಮಜ್ಞಾನವು ಸಾಧನೆಯೋ ಶೋಧನೆಯೋ ಮತ್ತೆ ಯಾತಕ್ಕೆ? ಈಗ ಮೋಕ್ಷ ಅಂತ ಹೇಳಿದ್ವಿ, ನಾವು ಎಲ್ಲರೂ ಮೋಕ್ಷ ಬೇಕು ಅಂತೀವಿ. ಅದಕ್ಕೋಸ್ಕರ ಆತ್ಮಜ್ಞಾನವನ್ನ ಪಡ್ಕೊಳ್ತಾ ಇದೀವಿ. ಇದು ಏನಿದು ಸಾಧನೆನಾ ಅಥವಾ ಇದು ಶೋಧನೆನಾ? ಯಾವ್ದು ಸಾಧನೆ ಅನ್ಸ್ಕೊಳುತ್ತೆ, ಯಾವ್ದು ಶೋಧನೆ ಅನ್ನಿಸ್ಕೊಳುತ್ತೆ? ವೀಣಾಜಿ ಇದ್ದೀರಾ? ಇದೀನಿ ಮೇಡಮ್, ಕೇಳಿಸ್ಕೊಳ್ತೀನಿ. ಹಾ, ಸರಿ. ಲಕ್ಷ್ಮೀಜಿ? ಹಾ ಅಮ್ಮ. ಇದು ಯಾವಾಗ ನಾವು ಗಳಸಕ್ ಹೋಗ್ತೇವೆ ಅಂದ್ರ ಹಣ ಅನ್ರಿ. ಇವಾಗ ಅಧಿಕಾರ ಆಗ್ಬೋದು, ಅಧಿಕಾರದಿಂದ ಹಣ ಆಗ್ಬೋದು, ಅಥವಾ ಇವಾಗ ದುಡ್ಡು ಅಂತ ಹೇಳಿ ಒಂದ್ಸತೆ ನಾವ್ ಗಳಸಕ್ ಚಾಲು ಮಾಡಿದ್ರ ಆ ದುಡ್ಡಿನಿಂದ ಮತ್ ಮನಿ ತಗೊಳ್ಳೋದು, ಎಜುಕೇಶನ್ ಅಥವಾ ಇದು ಎಲ್ಲ ಸಾಧನೆ ಆಗ್ತೈತ್ರಿ. ಆದ್ರ ಶೋಧನೆ, ನಾನು ಯಾರು ಅಂತಂದ್ ಹೇಳಿ ನಾವು ಈ ದೇಹ, ಈ ಮನಸ್ಸು, ಈ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ ಅಂತಂದ್ ಹೇಳಿ ಯಾವಾಗ ನಾವು ನಮ್ಮೊಳಗ್ ನಾವು ಶೋಧನೆ ಮಾಡ್ಕೊಂತೇವೆ, ಅದು ಶೋಧನೆ ಆಗ್ತತಿ ಅಂತಂದ್ ಹೇಳಿ ನನಗ್ ಹಂಗ ಅನ್ನಿಸ್ತು ಅಮ್ಮ. ಇದ್ರೊಳಗ ನಾವು ತಿಳ್ಕೊಳ್ಳೋದು ಬರ್ತೈತ್ರಿ. ನಾವ್ ಎಷ್ಟು ತಿಳಿದ್ರುನು ಕಡಿಮಿನ ಅಷ್ಟ ನಮ್ಗ ತಿಳ್ಕೊಳ್ಳೋದು ಸಿಗ್ತತಿ ಅಂತಂದ್ ಹೇಳಿ. ಫಾರ್ ಎಕ್ಸಾಂಪಲ್ ಈಗ ನಾವು ಅವಾಗಿಂದೆಲ್ಲ ಅಂತಂದ್ ಹೇಳಿ ಗುರುಜಿ ಒಂದ್ ಎಕ್ಸಾಂಪಲ್ ಅಂದ್ರ ಒಂದ್ ನಕ್ಲೆಸ್ ಇಂದ ಉದಾಹರಣೆ ಕೊಟ್ರಿ. ಆದ್ರೆ ನಾನೀಗ ಫೋನ್ ಇಟ್ಕೊಂಡಿರ್ತೇವಿ ಅಮ್ಮ. ಎಷ್ಟೋ ಸತೆ ಕಿವ್ಯಾಗ ಫೋನ್ ಇಟ್ಕೊಂಡು ಎಲ್ಲಾ ಚಾವಿ ಹಾಕ್ತಾ ಇರ್ತೇವಿ. ಅಯ್ಯೋ ಫೋನ್ ಮಾತಾಡ್ತೀವಿ, ಫೋನ್ ನೋಡ್ತೀವಿ, ಎಲ್ಲಾ ಫೋನ್ ಮಾಡ್ತಿರ್ತೇವಿ. ಎಲ್ಲಿ ಫೋನ್ ಎಲ್ಲಿ ಬಿಟ್ಮೇನ ನನ್ನೊಳಗ ಐತ್ರಿ, ನಾನ್ ಯಾರು ಅನ್ನೋದ್ ಅರಿವು ನನ್ನೊಳಗ ಐತಿ. ಯಾರು ನಮಗದು ಗೊತ್ತಾಗಿಲ್ಲ, ಇನ್ನು ತಿಳುವಳಿಕೆ ಬಂದಿಲ್ಲ ಅದ್ರ ಬಗ್ಗೆ. ಅದಕ್ ನಾವು ಶೋಧನೆ ಮಾಡ್ಕೊಂಡಾಗ, ಈಗ ಹೆಂಗ್ ಮೊಬೈಲ್ ಫೋನ್ ನನ್ನೊಳಗ ಇಟ್ಕೊಂಡು ನಾನ್ ಹುಡುಕಿದ್ದೋ
ಆ ತರ ನಾನ್ ಆತ್ಮ ಸ್ವರೂಪಿ ಅನ್ನೋದ್ ನನಗ್ ಗೊತ್ತಿದ್ದೂನು ನನ್ನ ಅರಿವಿಲ್ದನ ಅದೇನಿ ಅದನ್ನ ನಾನು ಶೋಧಿಸ್ಬೇಕು ಅಂತಂದ್ ಹೇಳಿ ನನಗ್ ಹಂಗ ಅನ್ನಿಸ್ತು ಅಮ್ಮ. ಇದು ಕರೆಕ್ಟ್. ಶೋಧನೆನ ರೀ ಸಾಧನೆ ಅಂತ ಅಲ್ಲ ಅಮ್ಮ. ಶೋಧನೆನೆ. ಸಾಧನೆ ಅಂದಿದ್ದು ಅದೇ. ಇವತ್ ಪಡಿತೇವಿ ನಾಳೆ ಕಳ್ಕೊಂತೇವಿ ಅಮ್ಮ. ಅದ ಇವಾಗ ಇವತ್ತು ಬರ್ತೈತ್ರಿ ದುಡ್ಡು, ನಾಳೆ ಕಳೆದ್ ಹೋಗ್ತೈತಿ. ಏನೋ ಒಂದ್ ಖರೀದಿ ಮಾಡ್ದಾಗ್ಲಿ ಅಥವಾ ಏನೋ ಒಂದ್ ಬೇರೆದವ್ರಿಗೆ ಕೊಟ್ಟಾಗ್ಲಿ ಮಾಡ್ದಾಗ್ಲಿ ಅದ್ ಮತ್ ಖರೀದಿ ಹೋಗ್ಬಿಡ್ತೈತ್ರಿ ಹಣ ಅನ್ನೋದು. ಆದ್ರೆ ನಾವು ಶೋಧಿಸಿರೋದು, ನಾನು ಯಾರು ಅಂತ ಶೋಧಿಸಿರೋದು ಶಾಶ್ವತವಾಗಿ ನನ್ ಕಡೆಗೆ ಉಳಿತೈತಿ ಅಂತ ಹೇಳಿ ನನಗ್ ಹಂಗ ಅನ್ನಿಸ್ತು ಅಮ್ಮ. ಧನ್ಯವಾದ ರೀ. ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹೇಳಿದ್ದೀರಾ. ಅದೇ ಸಾಧನೆ ಅಂತಂದ್ರೆ ನಮ್ಮ ಹತ್ರ ಯಾವುದೋ ಇರಲ್ಲ, ಅಂಥದನ್ನ ಗಳಿಸೋದಕ್ಕೋಸ್ಕರ ನಾವು ಏನು ಮಾಡ್ತೀವಿ. ಇವಾಗ ಮನೆ ಕಟ್ಟೋದು ಇದೆಲ್ಲ ನಮ್ಮ ಹತ್ರ ಇರಲ್ಲ, ಅಂಥದ್ದನ್ನ ಪಡೆಯೋದಕ್ಕೋಸ್ಕರ ನಾವು ಏನೋ ಮಾಡ್ತೀವಿ. ಅದನ್ನ ಗುರೂಜಿಗಳು ಹೇಳಿದ್ದಾರೆ. ನನಗೆ ನೆಕ್ಲೆಸ್ ಇಲ್ಲ, ಅದಕ್ಕೆ ನೆಕ್ಲೆಸ್ ಬೇಕು, ನನಗೆ ಆಸೆ. ಅದು ಪಡೆಯೋದಕ್ಕೆ ಏನು ಮಾಡ್ತೀನಿ, ಒಂದಷ್ಟು ಏನೋ ಕೆಲಸ ಮಾಡ್ತೀನಿ, ಅದನ್ನ ಗಳಿಸ್ಕೊಳ್ತೀನಿ. ಇದು ಸಾಧನೆ ಆಯ್ತಾ. ಆದರೆ ಆ ನೆಕ್ಲೆಸ್ಸು ಹಾಕೊಂಡಿರ್ತೀನಿ. ನೀವು ಇವಾಗ ಫೋನ್ ಮರ್ತೋಗ್ತೀನಿ ಅಂತ ಹೇಳ್ತೀರಲ್ಲ, ಹಾಗೆ ನಾವು ಆಡುಭಾಷೆಯಲ್ಲಿ ಕಂಕ್ಳಲ್ಲಿ ಮಗು ಇಟ್ಕೊಂಡು ಊರೆಲ್ಲ ಹುಡುಕೋದು ಅಂತಂದ್ಬಿಟ್ಟು ಹೇಳ್ತಾ ಇದ್ವಿ ಚಿಕನ್ನಲ್ಲಿ. ಹಾಗೇನೆ ನೀವು ಇವಾಗ ಮೊಬೈಲ್ ಒಂದು ವಿಚಾರವನ್ನು ಹೇಳಿದ್ರಿ. ಗುರೂಜಿ ಏನು ಹೇಳಿದ್ದಾರೆ, ಹಾಗೆ ಅವಳು ಮದುವೆ ಮನೆಗೆ ಹಾಕ್ಕೊಂಡು ಹೋಗ್ತಾಳೆ. ಆ ನೆಕ್ಲೆಸ್ನ ಗಳಿಸಿದಂತಹದ್ದು, ಸಾಧನೆ ಮಾಡಿ ಗಳಿಸಿದಂತಹದ್ದನ್ನ ಮದುವೆ ಮನೆಗೆ ಹಾಕ್ಕೊಂಡು ಹೋಗ್ತಾಳೆ. ಅದು ಮರ್ತು ಹೋಗ್ತಾಳೆ, ಅದು ಗೊತ್ತಾಗಲ್ಲ ಎಲ್ಲ ಅವಳಿಗೆ. ಆದ್ರೆ ಅದಿದೆ ಅನ್ನೋದು ಗೊತ್ತಾಗ್ತಾ ಇರಲ್ಲ. ಆವಾಗ ಅಯ್ಯೋ ನೆಕ್ಲೆಸ್ ನಾನು ಗಳಿಸಿದ್ದು ಹೊರಟೋಯ್ತು ಅಂತಂದ್ಬಿಟ್ಟು ಅವಳಿಗೆ ಗಾಬರಿ ಆಗ್ಬಿಟ್ಟು ಎಲ್ಲ ಹುಡ್ಕಾಡ್ತಾ ಇರ್ತಾಳೆ. ಅವಾಗ ನೀನು ಹುಡುಕ್ತಾ ಇರೋದು ನಿನ್ನ ಕತ್ನಲ್ಲಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಸೆರಗಿನ ಪಕ್ಕ, ಅದೇ ನಾನು ನೋಡ್ಕೊ ಅಂತಂದ್ಬಿಟ್ಟು ಫ್ರೆಂಡ್ ಹೇಳಿದಾಗ ಅವಳು ಚೆನ್ನಾಗಿ ನೋಡ್ಕೊಳ್ತಾಳೆ. ಅಲ್ಲೇ ಇರುತ್ತೆ. ಅಂದರೆ ಇರೋದನ್ನೇ ಹುಡುಕೋದು ಶೋಧನೆ ಆಯಿತು. ಹಾಗೆ ಆತ್ಮ ಅನ್ನೋದು ನಾವೇ ಆತ್ಮ ಸ್ವರೂಪಿಗಳು. ಅದನ್ನ ನಾವು ಮರ್ತೋಗ್ಬಿಡ್ತೀವಿ. ಅದನ್ನ ಮತ್ತೆ ಕಂಡು ಹಿಡ್ಕೊಳ್ಳೋದು, ನಾವು ನಮ್ಮ ಅರಿವಿಗೆ ತೆಗೆದುಕೊಳ್ಳೋದು, ಅದು ಶೋಧನೆ. ಆತ್ಮಜ್ಞಾನ ಅನ್ನೋದು ಶೋಧನೆ, ಅದು ಸಾಧನೆ ಅಲ್ಲ. ಯಾವುದು ಸಾಧನೆ ಮಾಡಿ ಗಳಿಸ್ತೀವೋ ಅದು ಹೋಗ್ಬಿಡುತ್ತೆ, ನೀವು ಹೇಳಿದ ಹಾಗೆ. ಇರೋದು ಇದು ಶಾಶ್ವತವಾದ ತತ್ವ, ಅದು ನಾನೇ ಅಂತ ತಿಳ್ಕೊಳ್ಳೋದು, ಇದು ಶಾಶ್ವತವಾಗಿ ಇರುವಂತಹದ್ದು. ನಾನು ಆನಂದ ಸ್ವರೂಪ ಎಂದು ತಿಳಿದುಕೊಳ್ಳುವುದು ಹೇಗೆ ಸಾವಿತ್ರಿಜಿ? ನಾನು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅನ್ಸುತ್ತೆ. ಯಾಕೆಂದ್ರೆ ನಾನು ಆನಂದ ಸ್ವರೂಪ, ನಾನು ಅದೇ ಆಗಿದ್ದೇನೆ. ಅದ್ ತಿಳ್ಕೊಳ್ಳೋದು ಅಂದ್ರೆ ವೇದಾಂತ ಉಪನಿಷತ್ತುಗಳ ವಾಕ್ಯಗಳಿಂದ, ಆ ವಾಕ್ಯಗಳು ಏನ್ ಹೇಳತ್ತೋ ಆ ಅರ್ಥವನ್ನು, ಆ ಅರ್ಥದ ಮುಖಾಂತರ ನಾನು ಅರ್ಥಕೊಳ್ಳಬೇಕು. ಇವಾಗ ತಾನೇ ಹೇಳಿದ್ರೆ ಅದು ಶೋಧನೆ ಅಂತ, ಸಾಧನೆ ಅಲ್ಲ ಅಂತ. ಆತರ ನಾವು ಅರ್ಥಕೋಬೇಕಾಗತ್ತೆ ಶೋಧನೆ ಮಾಡಿದಾಗ ವೇದಾಂತ ವಾಕ್ಯ, ಉಪನಿಷತ್ತು ವಾಕ್ಯಗಳನ್ನ. ನೀನು ತತ್ವಮಸಿ ಅಂತ ಹೇಳ್ತಾರಲ್ವಾ, ನೀನು ಅದೇ ಆಗಿದ್ದೀಯಲ್ಲಪ್ಪ ಅಂತ. ಹಾಗಾಗಿ ಅದ್ ನಮ್ಮಲ್ಲೇ ಇರತ್ತೆ. ನಮ್ಗೆ ಅಜ್ಞಾನ ಇರೋದ್ರಿಂದ ನಾವು ಮರ್ತೋಗಿರ್ತೀವಿ. ದೇಹ ಮನ ಬುದ್ಧಿಗಳಿಂದ ನಮ್ಗೆ ಮರ್ತೋಗಿರ್ತೀವಿ. ಹಾಗಾಗಿ ನಾನು ಆನಂದ ಸ್ವರೂಪನೇ ಆಗಿರ್ತೀನಿ. ಹಾಗಾಗಿ ನಾವು ಅಜ್ಞಾನದಿಂದ ಮರ್ತೋಗಿರೋದನ್ನ ವಿವೇಕದಿಂದ ನಾವು ಅದನ್ನ ಬಳಸ್ಬೇಕಾಗತ್ತೆ ಅಂತ. ಆವಾಗ ನಾವು ಅರ್ಥಕೋಬಹುದು, ಆನಂದ ಸ್ವರೂಪಿ ನಾನು, ಬ್ರಹ್ಮ ಸ್ವರೂಪಿ ಅನ್ನೋದನ್ನ ನಾನು ಅರ್ಥಕೋಬಹುದು ಅಂತ. ಅದೇ ಉಪನಿಷತ್ತುಗಳಲ್ಲಿ ಹೇಳಿರ್ತಾರೆ, ನಿಜ. ಮತ್ತೆ ಗುರೂಜಿಗಳು ಹೇಳ್ತಾರೆ. ಅವರೆಲ್ಲನೂ ಏನು ಶಾಸ್ತ್ರಗಳಲ್ಲಿ ಹೇಳಿರುವಂತಹದ್ದನ್ನು ಗುರುಗಳು ನೀನು ಆನಂದ ಸ್ವರೂಪಿ ಅಂತ ಹೇಳ್ತಾರೆ. ಅದು ಸತ್ಯನೇ ನೀವು ಹೇಳಿದ್ದು. ಆದರೆ ನಾವೇ ಅದನ್ನು ಹೇಗೆ ನಮಗೆ ತಿಳ್ಕೊಳ್ತೀವಿ? ನಮ್ಮಲ್ಲಿ ದಿನನಿತ್ಯ ನಾವು ನಮ್ಮ ಅನುಭವಕ್ಕೆ ಬರುತ್ತೆ, ನಮ್ಗೆ ಗೊತ್ತಾಗತ್ತೆ ನಾನು ಆನಂದ ಸ್ವರೂಪಿ ಅಂತ. ಅದು ಏನಾದ್ರು ಸ್ವಲ್ಪ ಜ್ಞಾಪಿಸ್ಕೊಳ್ತೀರಾ? ಅದು ನಮ್ಗೆ ಇದು ಅವಸ್ಥೆಗಳು ಹೋಗ್ತೀವಲ್ವಾ ಗಾಢ ನಿದ್ದೆ ಮುಖಾಂತರ.
ಹ್ಮ್ ಹೇಳ್ಬೋದಾ? ಅದನ್ನೇ ಅದೇ ಕೇಳ್ತಾ ಗಾಢ ಇರೋದು. ನಿದ್ದೆ ಹೋದಾಗ ನಾನು ಚೆನ್ನಾಗಿ ನಿದ್ದೆ ಹೋಗಿದ್ದೀನಿ ಅಂತ ಅದು ಎಲ್ಲರಿಗೂ ಅರಿವಾಗತ್ತಲ್ವಾ. ಅವಾಗ ಯಾವುದೇ ದೇಶ ಕಾಲ ಅದು ಏನು ಗೊತ್ತೇ ಇರಲ್ಲ. ಹಾಯಾಗಿ ನಿದ್ದೆ ಹೋಗಿದ್ದೀನಿ ಅನ್ನೋದು ಮಾತ್ರ ಒಂದು ಆ ಥಾಟ್ ಒಂದು ಇರತ್ತೆ. ಎದ್ಮೇಲೆ ಹೇಳ್ತಾನೆ ಅವನು, ನಂಗೆ ನಿದ್ದೆ ಬಂತು ಚೆನ್ನಾಗಿ ಅಂತ. ಆ ಒಂದು ಸ್ಥಿತಿನೇ ಅದು ಆನಂದ ಸ್ವರೂಪ. ಅದು ನಾವು ಜ್ಞಾನದಿಂದ, ನಾವು ಈ ತತ್ವಬೋಧ ವಿಚಾರದಿಂದ, ಜ್ಞಾನದಿಂದ, ನಾವು ವೇದಾಂತ ವಾಕ್ಯಗಳಿಂದ ನಾವು ಅದನ್ನ ಅರ್ಥಕೋಬಹುದು. ಯಾಕೆ ಅಂತಂದ್ರೆ ಎಚ್ಚರದಲ್ಲೂ ಸ್ವಪ್ನದಲ್ಲೂ ಅದೇ ಇರತ್ತೆ. ಅವನು ಮರ್ತಿರ್ತಾನೆ ಅಜ್ಞಾನ ಇರೋದ್ರಿಂದ. ಹಾಗಾಗಿ ಗಾಢ ನಿದ್ದೆನಲ್ಲಿ ಗೊತ್ತಾಗ್ತಾ ಇದೆಯಲ್ವಾ, ಅದೇ ತರ ಅವನಿಗೆ ಎಚ್ಚರದಲ್ಲೂ ಗೊತ್ತಾಗ್ಬೇಕಾಗತ್ತೆ. ಎಚ್ಚರದಿಂದ ಗೊತ್ತಾಗ್ಬೇಕು ಅಂತಂದ್ರೆ ನಾವು ಈ ಶೋಧನೆನೇ ಮಾಡ್ಬೇಕಾಗಿರತ್ತೆ. ಸಾಧನೆ ಮಾಡ್ತಾ ಹೋದ್ರೆ ಅದು ಸಿಗಲ್ಲ. ವೇದಾಂತ ವಾಕ್ಯಗಳನ್ನ ನಾವು ಗುರುಗಳು ಏನು ಹೇಳಿರ್ತಾರೋ ಆ ವಾಕ್ಯಗಳಿಂದ ನಾವು ಅದನ್ನ ಆ ತಿಳ್ಕೊಂತ ಹೋದಾಗ ನಮ್ಗೆ ಆನಂದ ಸ್ವರೂಪ ನಾನೇ ಅಂತ ಗೊತ್ತಾಗತ್ತೆ. ಯಾಕೆಂದ್ರೆ ಒಂದು ಸಿಹಿ ತಿಂದಾಗ ಸ್ವಲ್ಪ ಹೊತ್ತು ಆನಂದ ಆಗತ್ತೆ, ಮತ್ತೆ ಬೇಕು ಅನ್ನತ್ತೆ. ಹಾಗಾಗಿ ಅದು ಯಾವಾಗ್ಲೂ ಇರ್ತಕ್ಕಂಥದ್ದಲ್ವಾ. ಅದು ನಿತ್ಯವಾಗಿರ್ತಕ್ಕಂಥದ್ದು, ಶಾಶ್ವತವಾಗಿರ್ತಕ್ಕಂಥ ಆನಂದ ಅದು ಇದೇ. ಅವನಿಗೆ ಅರಿವಾಗ್ತಾ ಇಲ್ಲ, ಅರ್ಥಕೋಬೇಕಾಗಿದೆ ಅವನು. ನಿಜ ಹೇಳಿದ್ರೆ, ಅಂದ್ರೆ ನಾನು ಇವಾಗ ಎಚ್ಚರವಾಗಿ ಇರ್ಬೇಕಾದ್ರೆ ಮತ್ತೆ ಸ್ವಪ್ನ ಅವಸ್ಥೆಯಲ್ಲಿ ಇರ್ಬೇಕಾದ್ರೆ ನಾನೇನು ಅನ್ಕೊಳ್ತೀನಿ, ನಾನು ಈ ದೇಹ ಮನಸ್ಸು ಬುದ್ಧಿ ಅಂತಂದ್ಬಿಟ್ಟು ವ್ಯವಹಾರ ಮಾಡ್ತಾ ಇರ್ತೀನಿ. ನಾನು ಆತ್ಮಸ್ವರೂಪಿ, ನಾನು ಆನಂದ ಸ್ವರೂಪಿ ಅನ್ನೋದು ನನಗೆ ಮರ್ತೋಗ್ಬಿಟ್ಟಿರುತ್ತೆ ಎರಡು ಅವಸ್ಥೆಗಳಲ್ಲೂ ಸಹ. ಆದರೆ ಗಾಢ ನಿದ್ದೆಯಲ್ಲಿ ಏನಾಗುತ್ತೆ, ನನಗೆ ಈ ದೇಹ ಮನಸ್ಸು ಬುದ್ಧಿಗಳು ಯಾವುದೂ ಇರಲ್ಲ. ನಾನು ಪರಮಾತ್ಮ ಸ್ವರೂಪಿಯಾಗಿ ಇರ್ತೀನಿ. ಹಾಗಾಗಿ ಪರಮಾತ್ಮನ ಒಂದು ಲಕ್ಷಣ ಏನು ಅಂತಂದರೆ ಆನಂದ. ಹಾಗಾಗಿ ನಾನು ಹಾಯಾಗಿದ್ದೆ ಅನ್ನೋದು ಎಚ್ಚರ ಆದಮೇಲೆ ನಾನು ಅದನ್ನು ಹೇಳ್ತೀನಿ. ಹಾಗಾಗಿ ನಾನು ಆನಂದ ಸ್ವರೂಪ ಅಂತ ತಿಳ್ಕೊಳ್ಳೋದು ಈ ರೀತಿಯಾಗಿ. ಮತ್ತು ನೀವು ಹೇಳಿದಾಗೆ ವೇದಾಂತ ಮತ್ತು ಗುರುಗಳ ವಾಕ್ಯದಿಂದ ಅದನ್ನು ದೃಢಪಡಿಸ್ಕೊಳ್ಳೋದು, ಇದು ಪ್ರಾಕ್ಟಿಕಲ್ ಆಗಿ ಅನುಭವ. ನಮಗೆ ಹೌದು ಅಂತ ಅವ್ರು ಹೇಳಿದ್ದು ಹೌದು ಅಂತಂದ್ಬಿಟ್ಟು ನಾವು ತಿಳ್ಕೊಳ್ಬೇಕಾದ್ರೆ ಇದೊಂದು ಟೆಸ್ಟ್ ಮಾಡಿಕೊಂಡ್ರೆ ಹೌದು ಅನ್ನೋದು ಗೊತ್ತಾಗುತ್ತೆ. ಲಕ್ಷ್ಮೀಜಿ, ಮುಂದಿನ ಪ್ರಶ್ನೆಗೆ ಹೋಗೋಣ. ವಿವೇಕ ಎಂದರೇನು? ಇದನ್ನು ಹೇಗೆ ಬಳಸಬೇಕು? ಈಗ ವಿವೇಕ ಅಂತಂದ್ ಹೇಳಿದ್ರ ನಮ್ಮ ಅದು ಈಗ ಫಾರ್ ಎಕ್ಸಾಂಪಲ್ ನಾವು ಹಿಂದ್ ಒಂದ್ ಟೈಮ್ ನೊಳಗ್ರಿ ಒಂದು ಚಾಕ್ಲೇಟ್ ಕೊಟ್ರ ಅಥವಾ ಒಂದ್ ಗುರುಜಿ ಒಂದ್ ಗೋಲಿ ಅಂತಂದ್ ಹೇಳಿದ್ರಿ, ಅಂತವೆಲ್ಲ ಕೊಟ್ಟಾಗ ನಮ್ಗೊಂದ್ ಆನಂದ ಸಿಕ್ತಿತ್ರಿ, ಒಂದೇನೋ ಖುಷಿ ಸಿಕ್ತಿತ್ತು. ಅದು ಇವಾಗ ಅದ ಗೋಲಿ ಇವಾಗ ತಂದ್ಕೊಟ್ರಿ ಬಿಡು, ಅದ ಆತರ ಅದ್ರೊಳಗಿಲ್ಲ ನಂದ್ ಖುಷಿ ಅಂತಂದ್ ಹೇಳಿ ಅಥವಾ ಅದ್ರೊಳಗಿಲ್ಲ ನಂದ್ ಆನಂದ ಅಂತಂದ್ ಹೇಳಿ ಯಾವಾಗ ನಮಗ್ ಅರಿವಾಕತ್ರ. ಈಗ ಫಾರ್ ಎಕ್ಸಾಂಪಲ್ ಮೊದ್ಲೆಲ್ಲಾ ನಮ್ಗ ಐಸ್ ಕ್ರೀಮ್ ತಿಂದಾಗ್ಲಿ ಅಥವಾ ಚಾಕ್ಲೇಟ್ ತಿಂದಾಗ್ಲಿ, ಇವಾಗ ಸಣ್ಣ ಮಕ್ಳಿದ್ದಾಗ ಕೊಟ್ಟಾಗ ನಮಗ್ ಹೆಂಗ್ ಖುಷಿ ಸಿಕ್ತಿತ್ತೋ, ಇವಾಗ ಅದು ಚಾಕ್ಲೇಟ್ ಅದು ಐಸ್ ಕ್ರೀಮ್ ನಾವ್ ತಗೊಂಡ್ ತಿಂದಾಗ ಎಲ್ಲಾ ಇದ್ದುನು ತಗೊಂಡ್ ತಿಂದಾಗ್ಲೂನು ಖುಷಿ ಬರಂಗಿಲ್ಲ ಅಮ್ಮ. ಅಂದ್ರ ನಮ್ಗ ಅರಿವಿಗ್ ಬಂದೈತ್ರಿ ಅದ ನಾವ್ ಎದಕ್ ವ್ಯಾಲ್ಯೂ ಕೊಡ್ಬೇಕು, ಎದಕ್ ಬೆಲೆ ಕೊಡ್ಬೇಕು, ಎದಕ್ ಬೆಲೆ ಕೊಡ್ಬಾರ್ದು ಅಂತಂದ್ ಹೇಳಿ ನಮ್ಗ್ ಯಾವಾಗ್ ವಿವೇಕ ಬರ್ತೈತಿ ಅಂತಂದ್ ಹೇಳಿ ಆತರ ಹೇಳ್ಕೊಟ್ಟಾರಮ್ಮ. ಇದನ್ ಹೆಂಗ್ ಬಳಸ್ಬೇಕಂತಂದ್ ಹೇಳಿದ್ರಿ, ಈಗ ನಾವು ಎಷ್ಟೋ ಸತೆ ಹೇಳ್ಕೊಟ್ಟಾರ್ರಿ ಪ್ರಭು ಗುರುಜಿ ನಮಗ. ನಮ್ ದೇಹ ಮನಸ್ಸು ಬುದ್ಧಿ ಇಂದ್ರಿಯಗಳ ಹಿಂದ್ ಯಾವಾಗ ಓಡ್ತೇವ ಅದು ಅಲ್ಲರಿ ಅವಾಗ ನಾವು ವಿವೇಕಿಗಳ ಆಗಲ್ರಿ. ನಾನು ಯಾರು ಅನ್ನೋದನ್ನ ಯಾವಾಗ ಅರಿವು ಪಡ್ಕೊಂತೇವ, ಅದು ಸಿಕ್ಕಾಗ ನನಗ ಫಾರ್ ಎಕ್ಸಾಂಪಲ್ ಒಂದ್ ಚಾ ಕುಡ್ದಾಗ, ಒಂದ್ ಕಾಫಿ ಕುಡ್ದಾಗ್ಲನ ನನಗ್ ಖುಷಿ, ಅಥವಾ ಆ ನಕ್ಲೇಸ್ ಆ ಸೀರೆ ತಗೊಂಡಾಗ್ಲೇನ ಒಂದ್ ಖುಷಿ ಅಂತೇಳಿ ಅನ್ನೋದ್ರಕ್ಕಿಂತಾನು ಇಲ್ಲ ನಾನ್ ಎಲ್ಲದ್ರೊಳಗೂ ಖುಷಿಯಾಗಿರ್ತೇನಿ, ಸಿಕ್ರು ಸರಿ ಸಿಗದೆ ಇದ್ರು ಸರಿ ಅಂತಂದ್ ಹೇಳಿ ಯಾವಾಗ್ ನನ್ನೊಳಗ್ ನಾನು ಅರಿವು ತಗೊಂತೇನೆ, ಅವರು ವಿವೇಕಿಗಳು. ಅವಾಗ ನಮ್ಗ ವಿವೇಕದ ಜ್ಞಾನ ಅರಿವಾಗ್ತೈತಿ ಅಂತಂದ್ ಹೇಳಿ ನನಗ್ ಹಂಗ ಅನ್ನಿಸ್ತು ಅಮ್ಮ.
ಇದನ್ ಯಾವಾಗ್ ಬಳಸ್ಬೇಕಂತ ಹೇಳಿದ್ರ ನಾವು ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಅಥವಾ ಆತ್ಮ ದರ್ಶನಕ್ಕಾಗಿ ಉಪಯೋಗಿಸ್ಬೇಕಂತ ಹೇಳಿ ನನಗ್ ಹಂಗ ಅನ್ನಿಸ್ತು ಅಮ್ಮ ಇದ್ ಟಾಕ್ಸ್ ಎಲ್ಲ ಕೇಳಿದಾಗ. ಕೇಳದ್ಮೇಲೆ ತುಂಬಾ ಚೆನ್ನಾಗಿ ಹೇಳಿದ್ರೆ ಧನ್ಯವಾದಗಳು ಲಕ್ಷ್ಮೀಜಿ. ವಿವೇಕ ಅಂತಂದ್ರೆ ನಾವು ವಿಂಗಡಿಸೋದು, ಏನನ್ನ ನಾವು ವಿಂಗಡಿಸ್ಬೇಕು ಇಲ್ಲಿ, ಆತ್ಮ ಮತ್ತು ಅನಾತ್ಮನ ವಿಂಗಡಿಸ್ಬೇಕು. ನಾನು ದೇಹ ಮನಸ್ಸು ಬುದ್ಧಿ ಮತ್ತು ಈ ಪ್ರಪಂಚ ಅಲ್ಲ, ನಾನು ಆತ್ಮಸ್ವರೂಪಿ ಅನ್ನೋದನ್ನು ವಿಂಗಡಿಸ್ಬೇಕು ಪ್ರತಿ ಕ್ಷಣ. ಇವೆಲ್ಲ ಏನು, ದೇಹ ಮನಸ್ಸು ಬುದ್ಧಿ ಮತ್ತು ಪ್ರಪಂಚ ಕ್ಷಣ ಕ್ಷಣಕ್ಕೂ ಬದಲಾಗುವಂತಹದ್ದು, ಅದೆಲ್ಲ ಕ್ಷಣಿಕವಾದದ್ದು. ಯಾವಾಗಲೂ ಆತ್ಮ ಅನ್ನೋದು ಸದಾ ಕಾಲವೂ ಇರುವಂತಹದ್ದು, ಸಾರ್ವತ್ರಿಕವಾಗಿರುವಂತಹದ್ದು. ನನಗೊಂದು ಆತ್ಮ ನಿಮಗೊಂದು ಆತ್ಮ ಅನ್ನೋದು ಏನಿಲ್ಲ, ಎಲ್ಲ ಇರುವುದು ಒಂದೇ ಆತ್ಮ, ಅದೇ ಪರಬ್ರಹ್ಮ ಅನ್ನುವ ಒಂದು ವಿವೇಕವನ್ನ ನಾವು ಏನು ಈ ಪ್ರಪಂಚದ ಹಿಂದೆ ಇರುವಂಥದ್ದು ಆತ್ಮ ಒಂದೇ, ಪರಮಾತ್ಮ ಒಂದೇ, ಆ ತತ್ವವೇ ಶಾಶ್ವತ ಅನ್ನುವುದನ್ನು ತಿಳ್ಕೊಳ್ಬೇಕು. ನಮ್ಮ ಬುದ್ಧಿಯಲ್ಲಿ ಸೂಕ್ಷ್ಮವಾಗಿ ನಾವು ವಿಚಾರ ಮಾಡಿದಾಗ ನಮ್ಮ ವಿವೇಕ ಅನ್ನೋದು ಜಾಗೃತವಾಗುತ್ತೆ, ಅಲ್ಲಿ ಅರಿವಾಗುತ್ತೆ. ಎಲ್ಲಿ ಬದಲಾವಣೆ ಆಗುವಂತಹದ್ದು ಇದೆಯೋ ಅದು ನಾನಲ್ಲ, ಆ ಬದಲಾವಣೆಗಳನ್ನೆಲ್ಲ ನೋಡ್ತಾ ಇರೋದು ನಾನು ಅನ್ನೋದು ನನಗೆ ಸ್ಪಷ್ಟತೆ ಬರುತ್ತೆ. ಅದು ವಿವೇಕ. ತುಂಬ ಚೆನ್ನಾಗಿ ಹೇಳಿದ್ರಿ ಲಕ್ಷ್ಮೀಜಿ, ಧನ್ಯವಾದಗಳು. ಇಲ್ಲಿ ಮತ್ತೆ 6ನೇ ವಿಡಿಯೋದಲ್ಲೂ ಸಹ ವಿವೇಕ ಅಂದರೆ ಏನು ಅನ್ನೋದನ್ನ ಕೇಳಿದ್ದಾರೆ. ಇದನ್ನು ನೋಡೋಣ. ಇಲ್ಲಿ ಡೀಟೈಲ್ ಆಗಿ ನೋಡ್ತಾ ಇದ್ದಾರೆ ಶಂಕರಾಚಾರ್ಯರು. ಈ ಪ್ರಶ್ನೆಯನ್ನ ಕೇಳ್ತಾ ಇರೋದು ಅವರೇ, ಉತ್ತರವನ್ನ ಹೇಳ್ತಾ ಇರೋದು ಅವರೇ. ಯಾಕೆಂದ್ರೆ ನಮಗೆ ಪ್ರಶ್ನೆಯನ್ನು ಕೇಳುವಷ್ಟು ಸಹ ನಮಗೆ ಪ್ರಬುದ್ಧತೆ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ. ಅದಕ್ಕೋಸ್ಕರ ಅವರು ಪ್ರಶ್ನೆನೂ ಅವರೇ ಕೇಳ್ತಾ ಇದ್ದಾರೆ. ನಾವು ಆವಾಗಲೇ ನೋಡಿದ್ವಿ ಅಲ್ವಾ, ಸಾಧನ ಚತುಷ್ಟಯ ಅಂತಂದ್ರೆ ಏನು ಅಂತ. ಸಾಧನ ಚತುಷ್ಟಯಂ ಕಿಂ ನಿತ್ಯಾನಿತ್ಯ ವಸ್ತು ವಿವೇಕ, ಇಹಾ ಮೂತ್ರಾರ್ಥ ಫಲ ಭೋಗ ವಿರಾಗ, ಶಮಾಧಿ ಷಟ್ಕ ಸಂಪತ್ತಿ ಮುಮುಕ್ಷ ಚೇತಿ. ಮುಮುಕ್ಷತ್ವಂ ಚೇತಿ, ಹೀಗೆ ಅಂದ್ರೆ ಅದರ ಅರ್ಥವ ಸಹ ಇಲ್ಲಿ ಕೊಡಲಾಗಿದೆ. ಸಾಧನ ಚತುಷ್ಟಯವು ಯಾವುದು, ನಾವು ಆಗ್ಲೇನೆ ಸಾಧನ ಚತುಷ್ಟಯ 4 ಅನ್ನೋದು ನೋಡಿದ್ವಿ. ಇದು ಒಬ್ಬ ಸಾಧಕನಿಗೆ, ಒಬ್ಬ ಏನು ಆತ್ಮಜ್ಞಾನವನ್ನ ಪಡಿಬೇಕು ಅಂತ ಇರುವಂತಹ ಮುಮುಕ್ಷುಗಳಿಗೆ, ಅಂತವನಿಗೆ ಇರಬೇಕಾದಂತಹ ಒಂದು ಕ್ವಾಲಿಫಿಕೇಶನ್. ಮತ್ತೆ ಇದು ಸಾಧನ ಚತುಷ್ಟಯ ಅಂದ್ರೆ ಏನು, ನಿತ್ಯ ವಸ್ತು ವಿವೇಕ, ನಿತ್ಯವಾಗಿರುವುದು ಯಾವುದು, ಅನಿತ್ಯ ವಸ್ತು ಯಾವುದು, ಅದನ್ನ ವಿಂಗಡಿಸುವಂತಹ ವಿವೇಕ. ಇಹ ಮೂತ್ರ ಫಲ ಭೋಗ ವಿರಾಗ. ಇಹ ಅಂತಂದ್ರೆ ಈ ಲೋಕದಲ್ಲಿ, ಅಮೂತ್ರ ಅಂತಂದ್ರೆ ನಾವು ಇನ್ನೊಂದು ಲೋಕಕ್ಕೆ ಹೋಗ್ತೀವಲ್ಲ, ನೆಕ್ಸ್ಟ್ ಜರ್ನಿ ಇರುತ್ತೆ, ಅಲ್ಲಿಯ ಫಲಭೋಗ, ಅದನ್ನ ವಿರಾಗ ಅಂತಂದ್ರೆ ವಿವೇಕ, ವೈರಾಗ್ಯ, ಶಮಾಧಿ ಷಟ್ಕ ಸಂಪತ್ತು ಅಂತಂದ್ರೆ ಈ ಸಾಧನ ಚತುಷ್ಟಯಗಳಲ್ಲಿ ನಾನು ಷಟ್ ಸಂಪತ್ತು ಅನ್ನೋದು 3ನೇ ಕ್ವಾಲಿಫಿಕೇಶನ್ ಅಂತ ಹೇಳಿದ್ನಲ್ಲ, ಅಲ್ಲಿ 6 ಅದನ್ನು ನಾವು ಆಗ್ಲೇ ಸಂಕ್ಷಿಪ್ತವಾಗಿ ನಾವು ಅದನ್ನ ಪರಿಗಣನೆಗೆ ತೆಗೆದುಕೊಂಡ್ವಿ. ಆ 6 ಸಹ ಮತ್ತು ಮುಮುಕ್ಷತ್ವ, ಇಷ್ಟು ಇಲ್ಲಿ ಇದನ್ನ ವಿವರಿಸ್ತಾ ಹೋಗ್ತಾರೆ. ಅದನ್ನ ವಿಡಿಯೋದಲ್ಲಿ ನೀವು ಕೇಳಿ ತಿಳ್ಕೊಂಡಿದ್ದೀರ. ಇವಾಗ ಸಾಧನ ಚತುಷ್ಟಯಗಳು ಯಾವುದು ಅನ್ನೋದನ್ನು ಸಹ ನಾವು ಆಗ್ಲೇ ಹಿಂದಿನ ವಿಡಿಯೋದ್ರ ಮೇಲೆ ಪ್ರಶ್ನೆಗಳಲ್ಲಿ ನಾವು ಕೇಳಿ ತಿಳ್ಕೊಂಡ್ವಿ. ಇವಾಗ ಸಾಧನ ಚತುಷ್ಟಯಗಳು ಯಾವುವು, ಸಾವಿತ್ರಿಜಿ ನೀವು ಹೇಳ್ತೀರಾ? ವಿವೇಕ, ವೈರಾಗ್ಯ, ಷಟ್ ಸಂಪತ್ತಿ, ಮುಮುಕ್ಷತ್ವ ಅಂತ.
ಹ್ಮ್ ವಿವೇಕ ಇದರಲ್ಲಿ ಅಂದ್ರೆ ನಿತ್ಯ ವಸ್ತು ವಿವೇಕ ಇರ್ಬೇಕು. ಅದೇ ವಿವೇಕ ಅಂದ್ರೆ ಏನು? ವಿವೇಕ ಅಂದ್ರೆ ಏನು ಹೇಳ್ಬಿಡಿ, ಹೇಳಿ. ಅದೇ ವಿವೇಕ ಅಂತಂದ್ರೆ ನಿತ್ಯ ವಸ್ತು ವಿವೇಕ. ಆ ಹ್ಮ್ ವಿವೇಕ ವೈರಾಗ್ಯ ನಮ್ಗೆ ಅಲ್ಲ, ಯಾವ್ದ್ರಲ್ಲಿ ನಿತ್ಯ ಅನಿತ್ಯ ವಸ್ತು ನಿತ್ಯ ವಿವೇಕ ಅಂತಂದ್ರೆ ಅಂದ್ರೆ ಅದನ್ನೇ ಯಾವಾಗ್ಲೂ ಡೀಟೇಲ್ ಆಗಿ ಹೇಳಿ ಇರ್ತಕ್ಕಂಥದ್ದು, ಸ್ವಲ್ಪ. ಯಾವಾಗ್ಲೂ ಇರ್ತಕ್ಕಂಥದ್ದು ನಿತ್ಯ ಅಂತ. ಯಾವಾಗ್ಲೂ ಯಾವಾಗ್ಲೂ ಇರೋಂಥದ್ದು. ಇರ್ತಕ್ಕಂಥದ್ದು ಅಂತಂದ್ರೆ ನಮ್ಗೆ ಆ ಸಾಕ್ಷಿ ಸ್ವಭಾವದಲ್ಲಿ ಆತ್ಮ ಅದು ಯಾವಾಗ್ಲೂ ಇರ್ತಕ್ಕಂಥದ್ದು, ಅದು ನಿತ್ಯವಾಗಿರ್ತಕ್ಕಂಥ ವಸ್ತು ನಿತ್ಯ ಅಂತ. ಅನಿತ್ಯವಾದದ್ದು ಯಾವುದು? ಅನಿತ್ಯವಾದದ್ದು ಅಂದ್ರೆ ಇವಾಗಿರತ್ತೆ, ಇನ್ ಸ್ವಲ್ಪ ಹೊತ್ತಿಗಿರಲ್ಲ, ಅದು ಬದಲಾಗ್ತಾ ಇರತ್ತೆ, ಅದು ಅನಿತ್ಯವಾದದ್ದು ಅಂತ. ಅದೇ ಇಲ್ಲಿ ಭರತ್ ವಿವೇಕ ಅಂತಂದ್ರೆ ಒಂದಷ್ಟು ಇದು ನಿತ್ಯ ಮತ್ತು ಅನಿತ್ಯ ವಸ್ತು ವಿವೇಕ ಇರಬೇಕು. ಮತ್ತೆ ಸತ್ಯ ಯಾವುದು, ಅಸತ್ಯ ಯಾವುದು, ಮತ್ತೆ ಸತ್ಯ ಯಾವುದು, ಮಿಥ್ಯ ಯಾವುದು, ಇಂಥವನ್ನೆಲ್ಲ ನಾವು ತಿಳ್ಕೊಳ್ಬೇಕು. ಅದು ವಿವೇಕ. ಯಾವಾಗಲೂ ಶಾಶ್ವತವಾಗಿ ಇರುವಂತಹದ್ದು, ನಿತ್ಯವಾಗಿರುವಂಥದ್ದು ಅದು ಆತ್ಮ, ಅದೇ ಪರಬ್ರಹ್ಮ, ಅದು ನಿತ್ಯವಾಗಿದೆ. ಈ ಎಲ್ಲ ಮಿಥ್ಯ ನಾನು ಅಂತಂದ್ರೆ ನಮ್ಗೆ ಕಾಣಿಸತ್ತೆ ಮತ್ತೆ ಮರೆಯಾಗತ್ತೆ. ಹಾಗೆ ಮಿಥ್ಯ ಅಂತಂದ್ರೆ ಹಾಗೆ ಆ ಈಗ ದೇಹ, ಬಿಸಿಲು ಮನಸ್ಸು, ಅಂದ್ರೆ ಮರಳ ಬುದ್ಧಿಗಳು ಸೈಡ್ ಪ್ರಪಂಚ. ನಲ್ಲಿ ಹೋಗ್ತಾ ಇರ್ತೀವಿ, ನೀರಿದ್ದ ಹಾಗೆ ಕಾಣಿಸತ್ತೆ ಮತ್ತೆ ಮರೆಯಾಗ ಹ್ಮ್ ಹೋಗ್ಬಿಡತ್ತೆ. ಹಾಗೆ ಒಂದ್ ಸ್ವಲ್ಪ ಹೊತ್ತಿರತ್ತೆ ಮತ್ತೆ ಮರೆಯಾಗತ್ತೆ. ಆ ಮಂಜು ಬೀಳ್ತಾ ಇರೋದು ಅಷ್ಟೇ, ಅದು ಸ್ವಲ್ಪ ಬಿಸಿಲು ಬಂದಾಗ ಅದು ಮರೆಯಾಗ ಹೋಗತ್ತೆ. ಹಾಗಾಗಿ ಅದನ್ನ ಮಿಥ್ಯ ಅಂತ ಹೇಳ್ತೀವಿ. ಹೌದು. ಇವಾಗ ಮತ್ತಿನ್ನೊಂದು ಹಾವು ಮತ್ತು ಅನಿತ್ಯನಾ? ಇಲ್ಲ, ಹಾವು ಮತ್ತೆ ರಜ್ಜು, ಅದರ ಒಂದು ಉದಾಹರಣೆ ತೆಗೆದುಕೊಂಡು ನಾವು ನಿತ್ಯ ಮತ್ತೆ ಸತ್ಯ ಮತ್ತು ಮಿಥ್ಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸತ್ಯ ಅಂತಂದ್ರೆ ಈ ಹಗ್ಗ, ಆದ್ರೆ ಅದು ಕಾಣಿಸ್ತಾ ಇಲ್ಲ, ಅದರ ಮೇಲೆ ಹಾವಿನ ಆರೋಪವಾಗಿ ಅದು ನಾವು ಹಾವು ಅಂತ ಅನ್ಕೊಳ್ತೀವಿ, ಕತ್ತಲೆಯಲ್ಲಿ ಹಾವು ಅನ್ಕೊಳ್ತೀವಿ. ಆದ್ರೆ ಬೆಳಕು ನಸು ಬಿದ್ದಾಗ ಕತ್ತಲೆನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಆ ಹಾವು ಅಂತ ಅನ್ಕೊಂಡು ಭಯ ಪಡ್ತೀವಿ. ಯಾವಾಗ ಬೆಳಕು ಬಿಡ್ತೀವೋ, ಟಾರ್ಚ್ ಬಿಡ್ತೀವೋ, ಅಥವಾ ಬೆಳಕರಿಯುತ್ತೋ, ಅವಾಗ ನಮಗ್ ಗೊತ್ತಾಗುತ್ತೆ ಇಲ್ಲಿ ಹಾವು ಅಲ್ಲ ಇರೋದು, ಇದು ಹಗ್ಗ ಅಂತಂದ್ಬಿಟ್ಟು. ಅದು ಹಾಗೆ ನಮ್ಗೆ ನಿಜವಾಗ್ಲೂ ಸತ್ಯವಾಗಿರುವಂತಹದ್ದು ಯಾವುದು ಅಂತ ನಮ್ಗೆ ಗೊತ್ತಿಲ್ಲ. ನಾವು ಈ ದೇಹ, ಮನಸ್ಸು, ಬುದ್ಧಿ ಮತ್ತು ಪ್ರಪಂಚಗಳನ್ನೇ ಸತ್ಯ ಅಂತಂದ್ಬಿಟ್ಟು ಅನ್ಕೊಂಡು ಹಿಡ್ಕೊಂಡಿದೀವಿ. ಈ ಅನಿತ್ಯವಾದಂಥ ವಸ್ತುಗಳನ್ನ ಹಿಡ್ಕೊಂಡಿರೋದ್ರಿಂದಲೇ ನಮಗೆ ಒಂದು ಬಂಧನಕ್ಕೆ ಕಾರಣವಾಗಿರುವಂತಹದ್ದು, ಒಂದು ಸ್ಥಿರತೆ ಇಲ್ಲದೆ ಇರುವಂತಹದ್ದು, ಅನಿಶ್ಚಿತತೆ ಅನ್ನೋದು ಇರುವುದು. ನಮಗೆ ಯಾವಾಗ ನಾನು ಪರಬ್ರಹ್ಮ ವಸ್ತು, ನಾನು ಶಾಶ್ವತವಾದಂತಹ ತತ್ವ ಅಂತ ತಿಳಿದುಕೊಂಡಾಗ, ನಾನು ಬದಲಾವಣೆ ಆಗದೆ ಇರುವಂತಹ ತತ್ವ ಅಂತ ತಿಳಿದುಕೊಂಡಾಗ ನನಗೆ ಅನಿಶ್ಚಿತತೆ ಅನ್ನೋದು ಇರಲ್ಲ, ನಾನು ಸ್ಥಿರವಾಗಿ ಇರಬಲ್ಲೆ. ಏಳನೇ ವಿಡಿಯೋದಲ್ಲಿ ಇಹ ಮುತ್ರಾರ್ಥ ಫಲಭೋಗ ವಿರಾಗ, ಇಲ್ಲಿ ವೈರಾಗ್ಯ ಅಂದ್ರೆ ಏನು ಅನ್ನೋದನ್ನ ನಾವು ತಿಳಿದುಕೊಳ್ಳೋಣ. ಲಕ್ಷ್ಮೀಜಿ ಹೇಳ್ತೀರಾ? ಈಗ ನಮ್ಗ ಎದ್ರಿಂದನೂ ಸುಖ ಸಿಗ್ತೈತಿ ಅಂತಂದ್ ಹೇಳಿ ಹೋಗ್ತೇವಲ್ಲಮ್ಮ. ಇವಾಗ ಒಂದು ದುಡ್ಡಿನಿಂದ ಮನೆಯಿಂದ ಮಕ್ಕಳಿಂದ ಸಂಸಾರ, ಇದ್ರ ಹಿಂದ ಸುಖ ಸಿಗ್ತೈತಿ ಅಂತ ಹೇಳಿ ಹೋಗ್ತೇವಲ್ಲ. ಅದ್ರ ಬದ್ಲು ನಾವ್ ಇರದ ಸುಖದೊಳಗ ಅದೇವಿ, ನಾವ್ ಇರದ ಯಾವಾಗ್ಲೂ ಆತ್ಮ ಸ್ವರೂಪಿಗಳ ಆನಂದವಾಗಿರ್ತೇವಿ ಅಂತಂದ್ ಹೇಳಿ ಈ ಇರದು ಅಂತಂದ್ ಹೇಳಿ ನನಗ್ ಹಂಗ ಅನ್ನಿಸ್ತು ಅಮ್ಮ. ವೈರಾಗ್ಯ ಅಂದ್ರ ಅದ ಇಲ್ದೇ ಇರೋ ಸುಖಕ್ ಆಸೆ ಪಡಾದ್ರಿ. ಅದ ಆಗಲ್ಲೇ ಹೇಳ್ದಂಗ ಒಂದು ಅವಾಗ್ಲೇ ಹೇಳಿದ್ರಿ.
ಹಾ ಅಮ್ಮ, ಚಾಕ್ಲೇಟ್ ತಿನ್ನತ್ಲೇನ ಖುಷಿ ಆಗ್ತೈತಿ. ಸ್ವಲ್ಪ ದಿನಕ್ಕ ಅದ್ ಚಾಕ್ಲೇಟ್ ಮತ್ತೊಮ್ಮೆ ಚಾಕ್ಲೇಟ್ ಕೇಳಿದಾಗ ಏ ಬಿಡ ಅದ್ರ ಹಿಂದ ಏನ್ ಹೋಗೋದು ಅಂತಂದ್ ಹೇಳಿ ಅದ್ರ ಮೇಲೆ ವೈರಾಗ್ಯ ಬರ್ತೈತಿ. ಅದ ತರ ಮನೆ ಕರೆಕ್ಟ್. ಆಗಿರ್ಬೋದು, ಅದ ತರ ಬೇರೆ ಎಲ್ಲಾ ವಸ್ತುಗಳಾಗಿರ್ಬೋದು. ಆದ್ರ ನಮ್ಮೊಳಗ್ ಶಾಶ್ವತ ಏನೈತಿ, ಆತ್ಮ ಯಾವಾಗ್ಲೂ ಆನಂದ ಸ್ವರೂಪಿ ಅಂತ ಹೇಳಿ ಇರೋದು ವೈರಾಗ್ಯ ಅಂತ ಹೇಳಿ ನನಗ್ ಹಂಗ ಅನ್ನಿಸ್ತು ಅಮ್ಮ. ಈಗ ಬಸವಣ್ಣವ್ರು ಯಾವಾಗ್ಲೂ ಹೇಳ್ತಿದ್ರಿ, ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಹಂಚಿದಾರ ಉಂಟೇನು ಅಂತಂದ್ ಹೇಳಿ. ಆ ತರ ಯಾವಾಗ್ಲೂ ನಾವು ಈ ಸಂಸಾರದೊಳಗ್ ಇದ್ಕೊಂಡ ಹೆಂಗ ನಮ್ಮನ್ನ ನಾವು ಕಾಣ್ಬೇಕು, ನಮ್ಮ ಆತ್ಮ ಸ್ವರೂಪ ನಾವು ಹೆಂಗ ಅರಿವಿಗ್ ತಗೋಬೇಕು ಅಂತಂದ್ ಹೇಳಿ ಆ ಎಲ್ಲಾ ಇದು ಈ ಜಗತ್ನೊಳಗ್ ಇದ್ದ ತಗೊಂತೇವಲ್ಲ, ಅದು ವೈರಾಗ್ಯ ಅಂತಂದ್ ಹೇಳಿ ನನಗ್ ಹಂಗ ಅನ್ನಿಸ್ತು ಅಮ್ಮ. ಧನ್ಯವಾದ ರೀ. ಧನ್ಯವಾದಗಳು ಲಕ್ಷ್ಮೀಜಿ, ಚೆನ್ನಾಗಿ ಹೇಳಿದಿರ. ಅಂದರೆ ಇವಾಗ ನಮಗೆ ನೀವು ಹೇಳಿದ್ರಿ, ನನಗೆ ಐಸ್ ಕ್ರೀಮ್ ಅಂತಂದರೆ ಚಿಕ್ಕನ್ನಲ್ಲಿ ಭಾಳ ಇಷ್ಟ. ಆಮೇಲೆ ಬೆಳೀತಾ ಬೆಳೀತಾ ಐಸ್ ಕ್ರೀಮ್ ಬೇಡ ಅಂತ ಅನ್ನಿಸ್ತು, ಬೇರೆ ಗಳ ಮೇಲೆ ನನಗೆ ಆಕರ್ಷಣೆ ಬಂತು ಅಂತಂದ್ಬಿಟ್ಟು ಅದು ಕಾಲಕ್ಕೆ ತಕ್ಕ ಹಾಗೆ ನಮಗೆ ಬರುವಂತಹದ್ದು. ಇವಾಗ ಮಕ್ಕಳು ಮೊದಲು ಏನೋ ಗೋಲಿ ಬೇಕು ಅನ್ನತ್ವೆ, ಮಕ್ಕಳು ಬಾರ್ಬಿ ಬೇಕು ಅನ್ನತ್ವೆ, ಏನು ಅವುಗಳನ್ನ ಬಿಟ್ಟು ಇರಲ್ಲ. ಅದೇ ಸ್ವಲ್ಪ ದೊಡ್ಡವರಾದ್ಮೇಲೆ ಅದನ್ನು ಹಿಡ್ಕೊಂಡಿರ್ತಾರ, ಅದಕ್ಕೆ ತಕ್ಕನಾಗಿ ಬೆಳೆದ ಹಾಗೆಲ್ಲ ಕ್ರಿಕೆಟ್ ಕಿಟ್ ಬೇಕು ಅನ್ನತ್ವೆ, ಬೇರೆ ಏನೋ ಬೇಕು ಅನ್ನತ್ವೆ. ಹೆಣ್ಮಕ್ಳಾದ್ರೆ ಮೇಕಪ್ ಕಿಟ್ ಬೇಕು ಅನ್ನತ್ವೆ. ಹೀಗೆ ಬೇರೆ ಬೇರೆ ಆಸೆಗಳು, ಬಾರ್ಬಿನೆಲ್ಲ ಬಿಟ್ಟಾಕ್ಬಿಡ್ತಾರೆ, ಟೆಡಿ ಬೇರೆಗಳನ್ನೆಲ್ಲ ಬಿಟ್ಟಾಕ್ಬಿಡ್ತಾರೆ. ಅದ್ರ ಮೇಲೆ ವೈರಾಗ್ಯ ಬಂದ್ಬಿಡ್ತು. ಹೀಗೆ ನಾವು ಇನ್ನೂ ಸ್ವಲ್ಪ ಆಳವಾಗಿ ಯೋಚನೆ ಮಾಡಿದಾಗ ಏನೋ ನಮಗೆ ಈ ಒಂದು ಮಕ್ಕಳು ಹೇಗೆ ಅಂಟ್ಕೊಂಡಿರ್ತಾರೆ ಅನ್ನೋದನ್ನ ನಾನು ನೋಡಿದ್ವಿ ಅಲ್ವಾ. ಹಾಗೆ ನಾವು ಈ ವಿಷಯಗಳು, ಯಾವುದೋ ಒಂದು ಪ್ರಪಂಚದಲ್ಲಿ ಕಾಣುವಂತಹ ವಿಷಯಗಳಿಗೆ ನಾವು ಅಂಟ್ಕೊಂಡಿರ್ತೀವಿ. ನಮಗೆ ಇದು ಬೇಕು, ಇದು ಬಿಟ್ಟು ನಾನು ಇರಲಾರೆ ಅನ್ನುವುದು ಸಾಮಾನ್ಯ ಸ್ಥಿತಿ. ಆದರೆ ಹಾಗೇನೆ ಬರ್ತಾ 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 ಅದನ್ನ ನಾವು ನೋಡ್ತಾ ಇದ್ದಾಗ ಇದು ಬದಲಾವಣೆ ಆಗುತ್ತಾ ಇರುವಂತಹದ್ದು. ಆ ಬದಲಾವಣೆ ಆಗ್ತಾ ಇರುವಂತಹದ್ದನ್ನು ನಾನು ಹಿಡ್ಕೊಂಡ್ರೆ ನನಗೆ ಯಾವ ಸುಖವೂ ಸಿಗಲ್ಲ. ಇದು ಇರೋದು ಹಾಗೆ, ನಾನು ಇದನ್ನು ಶಾಶ್ವತ ಅಂತಂದ್ಬಿಟ್ಟು ಅಂದ್ಕೊಂಡಿರೋದು ನನ್ನ ಮೂರ್ಖತನ. ಇದು ಶಾಶ್ವತ ಸುಖವನ್ನ ಕೊಡಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಆಗ ಅದರ ಮೇಲೆ, ವಿಷಯ ವಸ್ತುಗಳ ಮೇಲೆ ನನಗೆ ವೈರಾಗ್ಯ ಅನ್ನುವುದು ಬರುತ್ತೆ. ಇಲ್ಲಿ ಶಾಶ್ವತವಾದ ಸುಖ ಸಿಗ್ತಾ ಇಲ್ಲ ಅಂತನ್ನೋದು ವಿವೇಕ. ಆ ವಿವೇಕವನ್ನ ನಾವು ಬಳಸ್ಕೊಂಡಾಗ, ವಿವೇಕ ಬಂದಾಗ ಅದರಲ್ಲಿ ಸುಖ ಅನ್ನೋದು ಇಲ್ಲ ಅನ್ನೋ ಒಂದು ವೈರಾಗ್ಯ ಬರುತ್ತೆ. ಹೀಗೆ ವಿವೇಕ ವೈರಾಗ್ಯಗಳು ಒಟ್ಟಿಗೆ ಬರುತ್ತವೆ. ಗೊತ್ತಾಯ್ತಲ್ಲ? ಮತ್ತೆ ಇವಾಗ ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನೋದು 4 ಪುರುಷಾರ್ಥಗಳು. ನಾವು ಪ್ರಾಪಂಚಿಕವಾಗಿ ನಾವು ನಮ್ಮ ಸನಾತನ ಧರ್ಮದಲ್ಲಿ ಈ ಒಂದು 4 ಪುರುಷಾರ್ಥಗಳನ್ನ ಸೂಚಿಸಿದ್ದಾರೆ. ಇವುಗಳು ಅರ್ಥಗಳು, ಪುರುಷಾರ್ಥಗಳು ಅಂತಂದ್ರೆ ನಾನು ಏನೋ ಇವುಗಳನ್ನ ಪಡ್ಕೊಳ್ಬೇಕು ಅಂತವು. ಅಂತಹವು ಈ 4. ಈ 4 ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಸಾವಿತ್ರಿಜಿ ತಿಳಿಸ್ತೀರಾ? ಧರ್ಮ ಅಂತಂದ್ರೆ ಈ ಪ್ರಪಂಚದಲ್ಲಿ ಭಗವಂತನ ನಿಯಮಕ್ಕನುಸಾರವಾಗಿ ನಡೀತಾ ಇರತಕ್ಕಂಥದ್ದು ಧರ್ಮ ಅಂತ ಹೇಳ್ತಾರೆ. ಅದು ಅದ್ರ ಪಾಡಿಗೆ ಅದು ಕಾಲಕ್ಕೆ ತಕ್ಕಂತೆ ಒಂದು ಸೂರ್ಯ ಹುಟ್ಟೋದಾಗಿರ್ಬೋದು, ಚಂದ್ರನ್ ಮಳೆ ಬೀಳೋದು, ಗಾಳಿ, ಇವೆಲ್ಲವೂ ಕೂಡ ಅದರ ಭಗವಂತನ ನಿಯಮಕ್ಕೆ ಅನುಸಾರವಾಗಿ ಎಲ್ಲವೂ ನಡೀತಾ ಇರತ್ತೆ. ಅದನ್ನ ಧರ್ಮ ಅಂತ ಹೇಳ್ತಾರೆ. ಅರ್ಥ ಅಂತಂದ್ರೆ ದುಡ್ಡು, ಹಣ. ಕಾಮ ಅಂತಂದ್ರೆ ಆಸೆ. ಇದು ಕಾಮ, ಆಸೆ ಬಂದಾಗ ಅವನು ದುಡ್ಡು ಸಂಪಾದನೆಗೆ ಹೋಗ್ಲೇಬೇಕಾಗತ್ತೆ. ಹೋಗ್ತಾ ಹೋಗ್ತಾ ಅವನು ಅದು ಸ್ವಲ್ಪ ಸಂಪಾದನೆ ಮಾಡ್ತಾನೆ, ಇನ್ನೂ ಬೇಕು ಅನ್ಸತ್ತೆ, ಏನೋ ಒಂದು ಮನೆ ಕಟ್ತಾನೆ, ಇನ್ನೂ ಸುಖ ಬೇಕು ಅನ್ಸತ್ತೆ, ಆನಂದ ಬೇಕು ಅನ್ಸತ್ತೆ, ಅದು ತೃಪ್ತಿ ಕೊಡಲ್ಲ.
ಅಲ್ಪ ತೃಪ್ತಿನಲ್ಲೇ ಇರತ್ತೆ. ಯಾಕೆ ಅಂತಂದ್ರೆ ಅವನು ಒಂದು ಪರಿಮಿತಿನಲ್ಲಿ ಇರ್ತಾನೆ. ಅವನು ನಾನು ಅಪರಿಮಿತ ಅಂತ ತಿಳ್ಕೊಬೇಕಾಗಿರತ್ತೆ ಅವನಿಗೆ. ಅವನು ತಿಳ್ಕೊಂಡಾಗ ಈ ಆ ಧರ್ಮನ ಅರ್ಥ ಕಾಮಗಳ ಜೊತೆ ಅವನು ಧರ್ಮನ ಅಳವಡಿಸ್ಕೊಂಡು ಹೋದಾಗ ಅವನು ಮೋಕ್ಷನ್ನ ಗಳಿಸ್ಕೋಬಹುದು ಅಂತ. ಯಾಕೆ ಅಂತಂದ್ರೆ ಇವನು ಹೊರಗಡೆ ನೋಟಕ್ಕೆ ಏನ್ ಕಾಣಿಸ್ತಾ ಇದೆಯೋ ಹಾಗೆ ಅವನು ವ್ಯವಹಾರ ಮಾಡ್ತಾ ಇದ್ರೆ ಮೋಕ್ಷ ಅನ್ನೋದನ್ನ ತಿಳ್ಕೊಳಕ್ ಆಗೋದೇ ಇಲ್ಲ, ಅದರಿಂದ ಹೊರಬರಕ್ ಆಗೋದೇ ಇಲ್ಲ. ಯಾಕೆಂತಂದ್ರೆ ದೇಹ ಮನ ಬುದ್ಧಿಗಳು ಆರೋಪ ಆಗಿರೋದ್ರಿಂದ ಅವನಿಗೆ ನಗ್ಸು ಅದು ಅವನು ಅವನಲ್ಲೇ ಇದೆ, ಅದು ಅವನ ತಿಳ್ಕೊಬೇಕಾಗಿರತ್ತೆ. ಯಾಕೆಂತಂದ್ರೆ ಆ ಆತ್ಮನ ಸ್ಥಿತಿ ಅದು ಯಾವುದು ಬದಲಾವಣೆ ಆಗದೆ ಇರ್ತಕ್ಕಂಥದ್ದು. ಈ ಆನಂದ ಅನ್ನೋದು ಶಾಶ್ವತವಾಗಿರ್ತಕ್ಕಂಥ ಆನಂದ ಒಂದಿದೆ ಅಂತ ಗೊತ್ತಿಲ್ಲ. ಆನಂದ ಇದೆ, ಆದ್ರೆ ಬರ್ತಾ ಇರುತ್ತೆ, ಹೋಗ್ತಾ ಇರತ್ತೆ. ಹಾಗಾಗಿ ಆನಂದ ಅದು ಶಾಶ್ವತವಾದ ಆನಂದ ಗಳಿಸ್ಕೊಳ್ಳೋದೆ ಅದು ಮೋಕ್ಷ ಅಂತ. ನಾವು ಈ ಮೋಕ್ಷನ ಗಳಿಸೋ ಪ್ರಯತ್ನದಲ್ಲೇ ಅವನು ಸತತವಾಗಿ ಆನಂದ ಪಡೆಯೋದ್ರಲ್ಲೇ ಇರ್ತಾನೆ. ಹೊರಮುಖವಾಗಿ ಇದ್ದಾಗ ಅದು ಗೊತ್ತಾಗಲ್ಲ, ಒಳಮುಖವಾಗಿ ಅವನು ಆಂತರಿಕವಾಗಿ ಅವನು ತಿಳ್ಕೊಬೇಕಾಗಿರತ್ತೆ. ತಿಳ್ಕೊಬೇಕು ಅಂತಂದ್ರೆ ಈ ಧರ್ಮದಿಂದ ಅರ್ಥಕಾಮಗಳನ್ನು ಜೋಡಿಸ್ಕೊಂಡು ಅವನು ಮುಂದುವರೆದಾಗ ಧರ್ಮ ರೀತಿಯಿಂದ ಅರ್ಥ, ಧರ್ಮ ರೀತಿಯಿಂದ ಕಾಮ, ಕಾಮ ಆ ತರ ಅವನು ಹೋದಾಗ ಅವನು ಮೋಕ್ಷದ ಬಗ್ಗೆ ಹೋಗ್ಬೋದು ಅಂತ. ನಮ್ಮ ಸನಾತನ ಧರ್ಮದಲ್ಲಿ ಅದೇ ಪುರುಷಾರ್ಥಗಳು 4: ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಅಂತಂದ್ಬಿಟ್ಟು ಹೇಳಿದ್ದಾರೆ. ಇದು ಕೊನೆಯದಾಗಿ ನಮಗೆ ಮೋಕ್ಷವನ್ನು ಪಡೆಯೋದೇ ನಮ್ಮ ಗುರಿ. ಇದು ಹೇಗೆ? ಮೊದಲು ಕಾಮ ಅನ್ನೋದನ್ನ ತೆಗೆದುಕೊಳ್ಳೋಣ. ನನಗೆ ಕಾಮನೆಗಳು, ಅದು ಬೇಕು ಇದು ಬೇಕು ಅನ್ನುವ ಆಸೆಗಳು. ಈ ಆಸೆಗಳು ಇರೋದ್ರಿಂದ ಅದನ್ನ ಪೂರೈಸ್ಕೊಳ್ಬೇಕು. ಅದಕ್ಕೆ ಏನ್ ಮಾಡ್ತೀನಿ ನಾನು? ಒಂದಷ್ಟು ಕರ್ಮಗಳನ್ನ ಮಾಡಿ ನಾನು ಅರ್ಥವನ್ನ ಗಳಿಸ್ಕೊಳ್ತೀನಿ. ಅರ್ಥವನ್ನ ಗಳಿಸ್ಕೊಳ್ತೀನಿ. ಇಲ್ಲಿ ಕಾಮ ಅಂದ್ರೆ ಎಷ್ಟು ಒಂದನ್ನ ಪೂರೈಸ್ಕೊಂಡ್ರೆ ಇನ್ನೊಂದು ಬರುತ್ತೆ. ನಾನು ಒಂದು ತಗೊಂಡೆ, ಆಮೇಲೆ ಅದಾಯ್ತು, ಅದಕ್ಕೆ ಮತ್ತೆ ಇನ್ನೇನೋ ಕರ್ಮ ಮಾಡ್ಬೇಕು, ಇನ್ನೊಂದು ಬೇಕು ಅನ್ನಿಸ್ತು, ಅದಕ್ಕೊಂದು ಕರ್ಮ ಮಾಡಿದೆ, ಅರ್ಥವನ್ನ ಗಳಿಸ್ದೆ, ಮತ್ತೆ ಇನ್ನೊಂದು ಕಾಮನೆಯನ್ನ ಪೂರೈಸ್ಕೊಂಡೆ. ಹಾಗೆ ಅದಕ್ಕೆ ವಾಯ್ಸ್ ಪೂರ್ತಿ ಬ್ರೇಕ್ ಆಗ್ತಾ ಇದೆ. ನನ್ಗೊಬ್ಳಿಗೆ ಆಗ್ತಾ ಇದೆಯೋ ಬೇರೆಯವ್ರಿಗೂ ಆಗ್ತಾ ಇದೆಯೋ ಗೊತ್ತಿಲ್ಲ. ಇಲ್ಲ ಲಕ್ಷ್ಮೀಜಿ ಕ್ಲಿಯರ್ ಆಗಿದೆ, clear ಕ್ಲಿಯರ್ ಇದೆ ಆಗಿದೆ, ಅಮ್ಮ. ಕ್ಲಿಯರ್ ಆಗಿದೆ. ಹೀಗೆ ಏನು ತೊಂದರೆ ಇದೆ ಹಾಗಾದ್ರೆ? ನಮ್ಮ ಕಾಮನೆಗಳನ್ನ ಪೂರೈಸ್ಕೊಳ್ಳೋದಕ್ಕೋಸ್ಕರ ಕರ್ಮವನ್ನು ಮಾಡ್ತೀವಿ, ಅರ್ಥವನ್ನ ಗಳಿಸ್ಕೊಳ್ತೀವಿ, ಮತ್ತೆ ಕಾಮನೆಯನ್ನ ಪೂರೈಸ್ಕೊಳ್ತೀವಿ. ಹೀಗೆ ಇದು ಒಂದು ವರ್ತುಲ, ಒಂದು ಚಕ್ರದಲ್ಲಿ ನಾವು ಸಿಕ್ಕಾಕೊಂಡು ಬಂಧನಕ್ಕೆ ಒಳಗಾಗ್ಬಿಡ್ತೀವಿ. ಆದರೆ ನಾವು ಈ ಕಾಮನೆಗಳನ್ನ ಪೂರೈಸ್ಕೊಳ್ಬಾರ್ದಾ? ಹಾಗೇನಿಲ್ಲ. ಈ ಧರ್ಮದ ನೆಲೆಯಲ್ಲಿ, ಧರ್ಮದ ಚೌಕಟ್ಟಿನಲ್ಲಿ ಈ ಅರ್ಥವನ್ನ ಗಳಿಸು, ಮತ್ತೆ ನಿನ್ನ ಕಾಮನೆಗಳನ್ನ ಪೂರೈಸ್ಕೋ ಅಂತಂದ್ಬಿಟ್ಟು ನಮ್ಮ ಸನಾತನ ಧರ್ಮ ಹೇಳಿರೋದು. ಹಾಗಾಗಿ ನೀನು ಶಾಂತಚಿತ್ತನಾಗಿ ಇರ್ತೀಯ ಅಂತಂದ್ಬಿಟ್ಟು. ಈ ಕಾಮ ಮತ್ತೆ ಅರ್ಥವನ್ನ ಧರ್ಮದ ನೆಲೆಗಟ್ಟಿನಲ್ಲಿ ನಾನು ಸಂಪಾದನೆ ಮಾಡಿದಾಗ ನನಗೆ ಪುಣ್ಯ ಅನ್ನೋದು ಬರುತ್ತೆ. ಆದ್ರೆ ಇಲ್ಲೇನ್ ಹೇಳ್ತಾ ಇದ್ದಾರೆ ಶಂಕರಾಚಾರ್ಯರು? ಇಹಾಮೂತ್ರಾರ್ಥ ಫಲಭೋಗ ವಿರಾಗ. ಅಂದ್ರೆ ಇಲ್ಲಿ ಈಗ ಇರುವ ನಾವು ಒಂದು ಪ್ರಪಂಚದಲ್ಲಿ, ಮತ್ತೆ ಅಮೂತ್ರ ನಮ್ಮ ಮುಂದಿನ ಪ್ರಯಾಣದಲ್ಲಿ ಅಲ್ಲಿ ನಮಗೆ ಯಾವ ಒಂದು ಸ್ವರ್ಗ ಸಿಗುತ್ತೋ, ಯಾವ್ದು ಸಿಗುತ್ತೋ ಅಲ್ಲಿನ ಒಂದು ಫಲಭೋಗ, ಫಲ ಅಂತಂದ್ರೆ ಇದರಿಂದ ಒಂದು ಫಲ ಅನ್ನೋದು ಬಂದೇ ಬರುತ್ತೆ. ನಾವು ಧರ್ಮದ ನೆಲೆಗಟ್ಟಿನಲ್ಲಿ ಒಂದು ಕರ್ಮವನ್ನು ಮಾಡಿದಾಗ ಅದಕ್ಕೆ ಫಲ ಅನ್ನೋದು ಇದ್ದೇ ಇರುತ್ತೆ. ಅದನ್ನ ಭೋಗಿಸುವ ಆತ ನಾನು ಅಂತಂದ್ಬಿಟ್ಟು ಅನ್ಕೊಂಡಿರ್ತೀನಿ. ಆದರೆ ಅದು ಯಾವಾಗ ಇದು
ಶಾಶ್ವತವಾದದ್ದನ್ನ ನಾನು ಹಿಡ್ಕೊಳ್ಬೇಕು. ಅಶಾಶ್ವತವಾದದ್ದನ್ನ ಹಿಡ್ಕೊಂಡ್ರೆ ಅದೆಲ್ಲ ಖರ್ಚಾಗುವಂತಹದ್ದೇ. ನೀನೆ ಆ ಅರ್ಥವನ್ನು ಯಾವ ಥರ ಗಳಿಸೋದು ಖರ್ಚಾಗೋದೆ. ಅಂದ್ರೆ ಪಾಪ ಆಗಲಿ ಅದನ್ನು ಸಹ ನಿಮಗೆ ಅದಕ್ಕೆ ಏನಾದರೂ ಒಂದು ಫಲ ಅನ್ನೋದು ಇರುತ್ತೆ, ಅದು ಅನುಭವಿಸ್ಬೇಕು. ಮತ್ತೆ ಧರ್ಮವನ್ನ ನೀನು ಧರ್ಮವಾಗಿ ನೀನು ಗಳಿಸಿದ್ರು ಸಹ, ಧರ್ಮ ಅಂದರೆ ಅವಾಗ ಒಳ್ಳೆಯ ಸ್ವರ್ಗಾದಿ ಲೋಕಗಳು ಸಿಕ್ಕಿದ್ರು ಸಹ ಅದು ಖರ್ಚಾದ್ಮೇಲೆ ಮತ್ತೆ ಇಲ್ಲಿಗೆ ಬರಬೇಕು. ಹೀಗಾಗಿ ಎಲ್ಲವೂ ಅಶಾಶ್ವತವೇ. ಆದರೆ ನೀನು ಇದನ್ನ ವಿರಾಗ, ಅದರ ಬಗ್ಗೆ ವೈರಾಗ್ಯವನ್ನ ತಳಿ, ನೀನು ಆತ್ಮಜ್ಞಾನವನ್ನ ಪಡೆದುಕೋ. ಆವಾಗ ಶಾಶ್ವತವಾದ ತತ್ವ ನಾನು ಅನ್ನೋದನ್ನ ತಿಳ್ಕೊಳ್ತೀಯ. ಅಲ್ಲಿ ಈ ಬಂಧ ಅನ್ನೋದು, ಇಲ್ಲಿಯ ಬಂಧಗಳು ಇಲ್ಲಿ ಮೋಕ್ಷದಲ್ಲಿ ಇರುವುದಿಲ್ಲ. ಇದರಿಂದ ಯಾವ ಬಂಧ ಅನ್ನೋದು ಉಂಟಾಗಿರುತ್ತೋ, ಅರ್ಥ ಕಾಮಗಳಿಂದ ಬಂಧ ಉಂಟಾಗಿರುತ್ತೋ, ಅದರಿಂದ ದಾಟಿ ಹೊರಬರ್ತೀವಿ. ಈ ಧರ್ಮದಿಂದ ಪುಣ್ಯ ಬರುತ್ತೆ. ನಾನು ಇಲ್ಲ ಧರ್ಮದ ನೆಲೆಗಟ್ಟಿನಲ್ಲಿ ಅರ್ಥ ಕಾಮಗಳನ್ನ ಹಿಂದೆ ಹೋದರೆ ನನಗೆ ದುಃಖವೇ ಕಟ್ಟಿಟ್ಟ ಬುತ್ತಿಯಾಗುತ್ತೆ. ಹಾಗಾಗಿ ನಾನು ಈ ಕಡೆ ಹೋಗಬಾರ್ದು. ಅದಕ್ಕೆ ವೈರಾಗ್ಯವನ್ನ ಬೆಳೆಸ್ಕೊಳ್ಬೇಕು. ನನಗೆ ಬೇಕಾಗಿರೋದು ಆತ್ಮ ಸಾಕ್ಷಾತ್ಕಾರ, ನನ್ನ ನಿಜ ಸ್ವರೂಪ ಏನು ಅನ್ನೋದು. ನನಗೆ ಇದರಿಂದ ಮೋಕ್ಷ ಬೇಕು. ಹಾಗಾಗಿ ಆತ್ಮಜ್ಞಾನವನ್ನ ಗಳಿಸ್ಬೇಕು. ಆತ್ಮಜ್ಞಾನದಿಂದ ನಾನು ಈ ಬಂಧ ಮುಕ್ತ ಆಗ್ತೀನಿ. ಅದಕ್ಕೆ ವೈರಾಗ್ಯವನ್ನ ಬೆಳೆಸ್ಕೊಳ್ಬೇಕು. ಈ ಒಂದು ಯಾವ ಒಂದು ಫಲಭೋಗದ ಆಸೆಯನ್ನ ಬಿಟ್ಟು ಬಿಡ್ಬೇಕು ಅಂತ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ. ನಿಲ್ಸಣ್ವಾ? ವೀಣಾಜಿ ಅರ್ಥ ಆಯ್ತಾ ಏನಾದ್ರು? ಶ್ರೀಲಕ್ಷ್ಮಿ ಇದ್ದೀರಾ? ಪ್ರಿಯಾಂಕಾ ಅವರು ಈಗ ಜಾಯಿನ್ ಆದ್ರೇನೋ, ಅವ್ರನ್ನೇನು ಕೇಳಿಲ್ಲ. ನಿಮ್ಮನ್ನೇನಾದ್ರು ಒಂದು ಕೇಳ್ತೀನಿ ರೀ, ಹೇಳಕ್ಕಾಗತ್ತಾ? ಸ್ಟಾರ್ಟಿಂಗ್ ಬಂದಾಗ ನಾನು ಲೇಟ್ ಆಗಿ ಬಂದೆ. ತತ್ವಬೋಧ ಎಂದರೇನು, ಅದ್ರದ್ದು ಪ್ರಥಮ ಶ್ಲೋಕ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಒಂಚೂರು ತತ್ವಬೋಧ ಅದೊಂದು ಸ್ವಲ್ಪ ಹೇಳಿ ಮೇಡಮ್, ಗ್ಲಾನ್ಸ್. ಸರಿ, ಅದನ್ನ ಪ್ರಿಯಾಂಕಾ ಅವ್ರನ್ನ ಕೇಳ್ಬಿಡೋಣ, ತಿಳ್ಕೊಳ್ಳೋಣ. ಆಯ್ತು. ಈಗ ನಿಮ್ಗೆ ಬೇಕಾಗಿರೋದು ತತ್ವಬೋಧ ಎಂದರೇನು? ಹೌದು, ತತ್ವಬೋಧ ಎಂದರೇನು ಅಂದ್ರೆ ತತ್ವಬೋಧವನ್ನು ಪ್ರಾರಂಭ ಮಾಡುವಾಗ ಹೇಳುವ ಶ್ಲೋಕ ಯಾವುದು ಅದನ್ನು ವಿವರಿಸಿ. ಇದನ್ನ ತಾನೇ ನೀವು ಕೇಳ್ತಾ ಇರೋದು. ಇದನ್ನ ಸ್ವಲ್ಪ ವಿವರಿಸ್ಬಿಡಿ ಪ್ರಿಯಾಂಕಾಜಿ. ಹರಿ ಓಂ ಅಮ್ಮ. ನಮ್ಮ ಈ ಸತ್ಯಕ್ಕೆ ಬಹಳ ಹತ್ತಿರವಾದಂತ ಪದಗಳನ್ನ ಸತ್ಯ ಇದೆ. ಇದು ತತ್ವ, ಇದರಲ್ಲಿ ಒಂದು ತತ್ವ ಇದೆ. ಇದರಲ್ಲಿ ಒಂದು ಸ್ವಾರಸ್ಯ ಇದೆ ಸತ್ಯದಲ್ಲಿ. ಆಮೇಲೆ ಇದನ್ನ ನಾನು ನಿಜವಾಗ್ಲೂ ಏನು ಈ ಸೃಷ್ಟಿಯಲ್ಲಿ ನನ್ನ ಪಾತ್ರ ಏನು, ಇದನ್ನ ಅರ್ಥಕೊಳ್ಳುವಂತ ಬೋಧನೆಯೇ ತತ್ವಬೋಧ ಅಂತ ಅನಿಸ್ತಮ್ಮ. ತತ್ವ ಅಂತಂದ್ರೆ ನೈಜತೆ, ನಿಜವಾದದ್ದು ಏನಿದೆ ಒಂದರಲ್ಲಿ, ಅದರ ಒಂದು ಜ್ಞಾನವನ್ನ ಗಳಿಸೋದು ತತ್ವಬೋಧ. ಇದು ಈ ಒಂದು ಪುಸ್ತಕವು ಗ್ರಂಥಕ್ಕೂ ತತ್ವಬೋಧ ಅಂತ ಹೆಸರು ಕೊಟ್ಟಿದ್ದಾರೆ. ಅದರ ವಿಷಯವೂ ಅದೇ ಆಗಿದೆ. ಗೊತ್ತಾಯ್ತಲ್ಲ? ತತ್ವ ಅಂತಂದ್ರೆ ಅದರ ಒಂದು ನೈಜತೆ. ಇವಾಗ ಮಡಕೆ ಕುಡಿಕೆ ಅದೆಲ್ಲ ಮಾಡಿದೆ ಅಲ್ವಾ, ಅದು ಯಾವ್ದ್ರಿಂದ ಆಗಿದೆ? ಮಣ್ಣಿನಿಂದ ಆಗಿದೆ. ಹಾಗೆ
ಇದು ಒಡವೆಗಳು, ನೆಕ್ಲೆಸ್ಸು, ಬಳೆ, ಹೀಗೆ ಉಂಗುರ ಇಂಥದ್ದೆಲ್ಲ ಇರುತ್ತೆ. ಆದರೆ ಅದು ಯಾವ್ದರಿಂದ ಆಗಿದೆ, ಅದರ ನೈಜತೆ ಏನು? ಚಿನ್ನ. ಮೆಟಲ್. ಅದು ಅದರ ನೈಜತೆ ಚಿನ್ನ. ಅದನ್ನ ನಾವು ನೋಡಲ್ಲ, ನಾವು ನೆಕ್ಲೆಸ್ ಅಂತೀವಿ, ಬಳೆ ಅಂತೀವಿ, ಹಾಗೆ ಹೊರ ನೋಟವನ್ನ ನೋಡ್ತೀವಿ. ಅದು ಹಾಗೆ ನಮ್ಮ ನಿಜ ತತ್ವ ಏನು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಇವಾಗ ವಸ್ತುವಿನದನ್ನ ನಾವು ಎಕ್ಸಾಂಪಲ್ ಕೊಟ್ವಿ, ಆದ್ರೆ ನನ್ನ ನಿಜ ತತ್ವವನ್ನ ನಾನು ಹೀಗೆ ತೆಗೆದು ತೋರ್ಸಕ್ಕೆ ಸಾಧ್ಯ ಇಲ್ಲ. ಅದು ಅಷ್ಟು ಸೂಕ್ಷ್ಮಾತಿ ಸೂಕ್ಷ್ಮವಾದದ್ದು, ಯಾವುದಕ್ಕೆ ನಮ್ಮ ಇಂದ್ರಿಯಗಳಿಗೆ ಎಟುಕುವಂತಹದ್ದಲ್ಲ, ಇಂದ್ರಿಯ ಗ್ರಹಣಕ್ಕೆ ಸಾಧ್ಯವಾಗಿ ಇರುವಂತಹದ್ದಲ್ಲ. ಅದನ್ನು ತೋರ್ಸಕ್ಕೆ ಸಾಧ್ಯ ಇಲ್ಲ, ಅದನ್ನ ಅರ್ಥಕೊಳ್ಬೇಕು ಅಷ್ಟೇನೆ. ಅಂತಹ ಜ್ಞಾನವನ್ನ ಗುರುಮುಖೇನವೇ ಮತ್ತೆ ಶಾಸ್ತ್ರ ಮುಖೇನವೇ ನಾವು ತಿಳ್ಕೊಳ್ಬೇಕು. ಅಂತಹ ಜ್ಞಾನವನ್ನ ಕೊಡುವಂತಹದ್ದು ಇದು ತತ್ವ ಬೋಧ. ತತ್ವ ಅಂತಂದ್ರೆ ನಿಜವಾದಂಥದ್ದು, ಶಾಶ್ವತವಾದಂತಹದ್ದು. ಈ ಆತ್ಮದ ಒಂದು ಬೋಧ ಅಂತಂದ್ರೆ ನಾಲೆಡ್ಜ್, ಅದರ ಒಂದು ಜ್ಞಾನವನ್ನ ತಿಳಿದುಕೊಳ್ಳೋದು. ಮತ್ತೆ ಬೇರೆ ಬೇರೆ ಎಲ್ಲಾನು ಬೇಕಾ ವೀಣಾಜಿ? ಇದೆಲ್ಲ ಇಲ್ಲ ಸಾಕು ಮೇಡಮ್, ಅದೊಂದೇ. ಆಮೇಲೆ ಶ್ಲೋಕ ಯಾವುದು ಮೇಡಮ್? ಶ್ಲೋಕ ಯಾವುದು? ಶ್ಲೋಕ ಇಲ್ಲಿ ಇದೆಯಲ್ಲ, ಅದೇನಾ? ಆಯ್ತು ಮೇಡಮ್. ವಾಸುದೇವ ಅಂದ್ರೆ ವಾಸುದೇವೇಂದ್ರ ಯೋಗೀಂದ್ರಂ ನತ್ವಾ ಜ್ಞಾನಪ್ರದಂ ಗುರುಂ ಮುಮುಕ್ಷೂಣಾಂ ಹಿತಾರ್ಥಾಯ ತತ್ವಬೋಧೋ ವಿಧೀಯತೆ. ಥ್ಯಾಂಕ್ ಯು ಮೇಡಮ್. ಸರಿ ಮೇಡಮ್, ಅಷ್ಟೇ. ಧನ್ಯವಾದಗಳು. thank you. ಸತ್ಸಂಗ ಮುಗಿಸೋಣ ಅಲ್ವಾ? ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.